ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲ ನಮಸ್ಕಾರ. ಕೊರೋನಾ ಸಂಕಟದ ಈ ಒಂದು ಸಮಯದಲ್ಲಿ ನಾವು ಆನ್ಲೈನ್ ತರಗತಿಗಳಲ್ಲಿ ಭಾಗವಹಿಸುವಂಥ ಒಂದು ಅನಿವಾರ್ಯ ಸ್ಥಿತಿ ಇದೆ. ಇವಾಗಲೇ ನಿಮಗೆ ಒಂದೆರಡು ಪಾಠಗಳು ನಿಮ್ಮ ಗಮನಕ್ಕೆ ಬಂದಿವೆ. ಇವತ್ತು ನಾನು ನಿಮ್ಮ ದ್ವಿತೀಯ PUC ಪಠ್ಯಪುಸ್ತಕದ ಸಾಹಿತ್ಯ ಸಂಪದದ ಕಾವ್ಯ ಭಾಗದ 3ನೆಯ ಒಂದು ಕೃತಿಯನ್ನು ನಿಮ್ಮ ಮುಂದೆ ತರಗತಿ ಮಾಡಲಿಕ್ಕಿದ್ದೇನೆ. ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಎನ್ನುವುದು ಆ ಪದ್ಯ ಭಾಗದ ಶೀರ್ಷಿಕೆ. ನೀವು ಕುಮಾರವ್ಯಾಸನ ಬಗ್ಗೆ ಬಹುಶಃ ಕೇಳಿಯೇ ಇರ್ತೀರಿ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕಟ್ಟುವುದು ಅಂತ ರಾಷ್ಟ್ರಕವಿ ಕುವೆಂಪುರವರು ಕುಮಾರವ್ಯಾಸನ ಬಗ್ಗೆ ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಕುಮಾರವ್ಯಾಸ ಕ್ರಿಸ್ತಶಕ 1400 ಅಂದರೆ ಸರಿಸುಮಾರು 15ನೇ ಶತಮಾನದೊಬ್ಬ ಕವಿ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ಸ್ಥೂಲವಾಗಿ 3 ವಿಭಾಗಗಳನ್ನು ನಾವು ಕಾಲದ ದೃಷ್ಟಿಯಿಂದ ಮಾಡ್ತೇವೆ. ಒಂದೊಂದು ಯುಗಕ್ಕೂ ಒಬ್ಬೊಬ್ಬ ಪ್ರಾತಿನಿಧಿಕ ಕವಿ ಅಂತ ನಾವು ಹೆಸರು ಹೇಳ್ತೇವೆ. ಅದರಲ್ಲಿಯೂ ಕೂಡ ಭಾಳ ಮುಖ್ಯವಾಗಿ ಹಳೆಗನ್ನಡದ ಕಾಲದಲ್ಲಿ ನಾವು ಪಂಪನನ್ನು, ಆದಿಕವಿ ಪಂಪನನ್ನು ಹೆಸರಿಸಿ ಅವನೇ ಒಬ್ಬ ಯುಗ ಪ್ರವರ್ತಕ ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ನಡುಗನ್ನಡ ಕಾಲಕ್ಕಾಗುವಾಗ ಕುಮಾರವ್ಯಾಸನನ್ನು ಒಬ್ಬ ಪ್ರಾತಿನಿಧಿಕ ಕವಿ ಅಂತ ಹೆಸರಿಟ್ಟು ಅವನನ್ನು ಯುಗ ಪ್ರವರ್ತಕ ಅಂತ ಹೇಳ್ತೇವೆ. ಆದ್ದರಿಂದ ಅದು ಕುಮಾರವ್ಯಾಸ ಯುಗ. ಯಾಕೆ ಕುಮಾರವ್ಯಾಸನಿಗೆ ಇಷ್ಟೊಂದು ಮಹತ್ವ ಬಂತು ಎನ್ನುವುದರ ಬಗ್ಗೆ ನಾವು ಒಂದಿಷ್ಟು ಆ ಕವಿಯ ಹಿನ್ನೆಲೆ ಇತ್ಯಾದಿಗಳನ್ನೆಲ್ಲ ತಿಳಿದುಕೊಳ್ಳೋದು ಭಾಳ ಮುಖ್ಯ. ನಮ್ಮ ಕರ್ನಾಟಕದ ಉತ್ತರ ಭಾಗ ಎನ್ನುವುದು ಈ ಪಂಪ ಮುಂತಾದವರು, ಪಂಪಾರನ್ನು ಮೊದಲಾದವರೆಲ್ಲ ಬದುಕಿದ ಊರು ಅಂದರೆ ಉತ್ತರ ಕರ್ನಾಟಕದ ಆ ಭಾಗ. ಪಂಪರನ್ನು, ಅದೇ ರೀತಿಯಲ್ಲಿ ಕುಮಾರವ್ಯಾಸ ಮೊದಲಾದವರು ಕನ್ನಡಕ್ಕೆ ಬೇಕಾದ ಭಾಳ ದೊಡ್ಡ ಕೊಡುಗೆಗಳನ್ನೆಲ್ಲ ಕೊಟ್ಟಂತಹ ಕವಿಗಳು. ಅವರ ಆ ಊರು, ಕುಮಾರವ್ಯಾಸನ ಊರು ಗದುಗಿನ ಕೋಳಿವಾಡ ಎನ್ನುವಂಥ ಒಂದು ಪ್ರದೇಶ. ಅವನು ಸ್ಮಾರ್ತ ವೈದಿಕ ಬ್ರಾಹ್ಮಣ ಕುಲದವನು. ಅವನ ಹಿರಿಯರಿಗೆ ಶಾನುಭೋಗಿಕೆ ಕೆಲಸ ಇತ್ತಂತೆ, ವೃತ್ತಿ ಇತ್ತಂತೆ. ಬಹಳ ಶ್ರೀಮಂತಿಕೆಯೇನೂ ಅಲ್ಲದಿದ್ದರೂ ಕೂಡ ತಕ್ಕಮಟ್ಟಿನ ಒಂದು ಜೀವನದ ಮಟ್ಟ ಆತನಿಗಿತ್ತು ಅಂತ ಹೇಳ್ತಾರೆ. ಅದಕ್ಕಿಂತ ಮುಖ್ಯವಾಗಿ ನಮಗೆ ಅವನ ಜೀವನದ ವಿಚಾರಗಳನ್ನೆಲ್ಲ ಗಮನಿಸ್ತಾ ಹೋಗುವಾಗ ಹಿಂದೆ ಎಲ್ಲ ರಾಜಕೀಯ ಆಳರಸರ ಒಂದು ಆಶ್ರಯ ಎನ್ನುವುದು ಕವಿಗಳಿಗೆ ಬಹಳ ಮುಖ್ಯವಾಗಿ ಬೇಕಿತ್ತು, ಇತ್ತು ಕೂಡ. ಅದರಲ್ಲಿ ಪಂಪನ ಬಗ್ಗೆ ನಾವು ಕೇಳ್ತೇವೆ. ಚಾಲುಕ್ಯ ವಂಶದ ಅರಿಕೇಸರಿಯ ಒಬ್ಬ ಮಿತ್ರನೂ, ಅದೇ ರೀತಿಯಲ್ಲಿ ಸೇನಾಪತಿಯು, ಅದೇ ರೀತಿಯಲ್ಲಿ ಅತ್ಯಂತ ವಿಶೇಷವಾಗಿ ಹೇಳುವುದಾದರೆ ಖಡ್ಗ ಹಿಡಿದರೆ ಕಲಿ, ಕಂಠ ಹಿಡಿದರೆ ಕವಿ ಅಂತ ಪಂಪನಿಗೆಲ್ಲ ಹೆಸರಿತ್ತು. ರನ್ನನಿಗೂ ಕೂಡ ಹಾಗೆ ತೈಲಪ ಚಕ್ರವರ್ತಿಗಳ ಅತ್ಯಂತ ಆಪ್ತನಾಗಿದ್ದುಕೊಂಡು ಅವನು ಕಾವ್ಯಗಳನ್ನೆಲ್ಲ ರಚನೆ ಮಾಡ್ತಾ ಬಂದವನು. ಅಂದರೆ ಅರಸರ ಒಂದು ಆಶ್ರಯ ಎನ್ನುವುದು ಭಾಳ ಮುಖ್ಯ. ಅದೇ ರೀತಿಯಲ್ಲಿ ಚಾವುಂಡರಾಯನ ಆಶ್ರಯವೂ ಇತ್ತು ಅಂತ ಹೇಳ್ತಾರೆ ರನ್ನನಿಗೆ. ಕುಮಾರವ್ಯಾಸನ ಕಾಲಕ್ಕೆ ಬರುವಾಗ ಈ ರಾಜಾಶ್ರಯ ಇತ್ಯಾದಿಗಳೆಲ್ಲ ಸ್ವಲ್ಪ ಕಡಿಮೆ ಆಗಲಿಕ್ಕೆ ತೊಡಗಿತ್ತು. ಅವನು ವಿಜಯನಗರ ಅರಸರ ಕಾಲದಲ್ಲಿ ಇದ್ದವನಾಗಿದ್ದರೂ ಕೂಡ ರಾಜರೊಂದಿಗೆ ಹೆಚ್ಚಿನ ಒಂದು ನಿಕಟ ಸಂಬಂಧ, ಅವರ ಆಶ್ರಯ ಇತ್ಯಾದಿಗಳನ್ನೆಲ್ಲ ಇಟ್ಟುಕೊಂಡ ಹಾಗೆ ನಮಗೆ ಕಾಣುವುದಿಲ್ಲ. ಬದಲಾಗಿ ಅವನಿಗೆ ದೇವಾಶ್ರಯ ಇತ್ತು. ದೇವಾಶ್ರಯ ಅಂದರೆ ಗದುಗಿನ ವೀರನಾರಾಯಣ ದೇವರ ದೇಗುಲದಲ್ಲಿ ಅವನು ಇದ್ದುಕೊಂಡು ಕಾವ್ಯ ರಚನೆ ಮಾಡಿದ ಅಂತ ಹೇಳ್ತಾರೆ. ಗದುಗಿನ ವೀರನಾರಾಯಣ ದೇವರು ಅವನ ಆರಾಧ್ಯ ಮೂರ್ತಿ. ದೇವರ ಸನ್ನಿಧಿಯಲ್ಲಿ ಅವನು ಕಾವ್ಯ ರಚನೆ ಮಾಡಿದ ಎನ್ನುವುದಕ್ಕೂ ಕೂಡ ಒಂದು ಹಿನ್ನೆಲೆಯನ್ನು ಹೇಳ್ತಾರೆ. ಅವನು ಕಾವ್ಯ ರಚನೆ ಮಾಡುವ ಮೊದಲು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆ, ಒದ್ದೆ ಬಟ್ಟೆಯಲ್ಲಿ ಬಂದು ಕೂತು ಬರೀಲಿಕ್ಕೆ ಶುರು ಮಾಡಿದರೆ ಒದ್ದೆ ಆರುವವರೆಗೆ ಬರೆಯುತ್ತಲೇ ಇದ್ದನಂತೆ ನಿರಂತರವಾಗಿ. ಅಂತಹ ಒಬ್ಬ ಕವಿ ಅಂತ ಒಂದು ದಂತಕಥೆ ಕೂಡ ಅವನ ಬಗ್ಗೆ ಇದೆ. ಅವನು ಬರೆದಿರುವಂತಹ ಕಾವ್ಯಗಳು ಭಾಳ ಮುಖ್ಯವಾಗಿ 2. ಅದರಲ್ಲಿ ಒಂದು ಕರ್ನಾಟ ಭಾರತ ಕಥಾಮಂಜರಿ ಅಂತ, ಕರ್ನಾಟಕ ಅಲ್ಲ, ಕರ್ನಾಟ ಭಾರತ ಕಥಾಮಂಜರಿ. ಇನ್ನೊಂದು ಐರಾವತ ಅಂತ ಒಂದು ಪ್ರಸಂಗ. ಐರಾವತ ಎನ್ನುವಂಥ ಒಂದು ಭಾರತದ ಒಂದು ಭಾಗವನ್ನು ತೆಗೆದುಕೊಂಡು ಆತ, ಅದು ಕೂಡ ಷಟ್ಪದಿಯಲ್ಲೇ ಬರೆದಂಥ ಒಂದು ಕಾವ್ಯ. ಷಟ್ಪದಿಯ ಕಾವ್ಯಗಳನ್ನು ರಚನೆ ಮಾಡಲಿಕ್ಕೆ ಅಂದರೆ ಒಂದೇ ಛಂದಸ್ಸನ್ನಿಟ್ಟುಕೊಂಡು ಸಮಗ್ರವಾದಂತಹ ಕಾವ್ಯ ರಚನೆ ಮಾಡುವಂತಹ ಒಂದು ರೀತಿ ನಮಗೆ 13ನೇ ಶತಮಾನದ ರಾಘವಾಂಕನ ಕಾಲದಿಂದ ಕಾಣ್ತದೆ. ಅವನು ವಾರ್ಧಿಕ ಷಟ್ಪದಿಯನ್ನು ಆ ರೀತಿಯಲ್ಲಿ ಸಮಗ್ರ ಕಾವ್ಯಕ್ಕೆ ಬಳಸಿಕೊಂಡ. ನೀವು ಕೇಳಿದ್ದೀರಿ, ಷಟ್ಪದಿ ಎನ್ನುವುದು 6 ಬಗೆಯಲ್ಲಿದೆ. ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಿಕ ಅಂತ. ಅದನ್ನು ಹೆಣ್ಣು ಮಕ್ಕಳ ವಿವಿಧ ಅವಸ್ಥೆಗಳಿಗೆ ಅದನ್ನು
ಜೋಡಿಸ್ಕೊಡ್ತಾರೆ. ಶರ ಎನ್ನುವುದು ಸಣ್ಣ ಹೆಣ್ಣು ಮಗುವಿನ ರೀತಿಯಲ್ಲಿ, ಕುಸುಮ ಎನ್ನುವುದೊಂದು ಸ್ವಲ್ಪ ಆದವಳು, ಆಮೇಲೆ ಭೋಗ, ಆಮೇಲೆ ಭಾಮಿನಿ. ಭಾಮಿನಿ ಎನ್ನುವುದು ಒಂದು ಯೌವನದ ಸ್ಥಿತಿ ಅಂತ ಹೇಳ್ತಾರೆ. ಮಾತ್ರ ಲಯದ ಛಂದಸ್ಸದು 3-4 ಮಾತ್ರೆಗಳ ಜೊತೆಗಳು ಅದರಲ್ಲಿ ಬರ್ತವೆ. ಒಬ್ಬಳು ಯುವತಿಯಂತೆ ಕಾಣುವ, ಯುವತಿಯ ನಡೆಯಂತೆ ಇರುವ, ನಡಿಗೆಯಂತೆ ಇರುವ ಒಂದು ಛಂದೋ ಪ್ರಕಾರ ಭಾಮಿನಿ ಅಂತ. ಹೆಚ್ಚು ಚಿಕ್ಕದೂ ಅಲ್ಲದ, ತೀರಾ ಲಂಬಿತವೂ ಅಲ್ಲದ, ತೀರಾ ದೀರ್ಘವೂ ಅಲ್ಲದ ಒಂದು ಷಟ್ಪದಿಯ ಛಂದಸ್ಸನ್ನು ಕುಮಾರವ್ಯಾಸ ಆಯ್ಕೆ ಮಾಡಿಕೊಂಡು ಭಾಮಿನಿ ಷಟ್ಪದಿಯಲ್ಲಿ ಕರ್ನಾಟ ಭಾರತ ಕಥಾಮಂಜರಿಯನ್ನು ಬರೀತಾನೆ. ಷಟ್ಪದಿಯನ್ನು ಬಳಸಿಕೊಂಡು, ಅದು ಕೂಡ ಜನಪ್ರಿಯವಾದಂತಹ ಒಂದು ಛಂದಸ್ಸನ್ನು ಬಳಸಿಕೊಂಡು ಬರೆದವರಲ್ಲಿ ಕುಮಾರವ್ಯಾಸನಿಗೆ ಭಾಳ ದೊಡ್ಡ ಹೆಸರು. ನೀವು ಲಕ್ಷ್ಮೀಶನ ಹೆಸರೆಲ್ಲ ಕೇಳಿದ್ದೀರಿ. ಬಹುಶಃ ಪ್ರಥಮ PUC ಯಲ್ಲಿ ನೀವು ಲಕ್ಷ್ಮೀಶನ ಜೈಮಿನಿ ಭಾರತ ಒಂದಷ್ಟು ಪದ್ಯಗಳನ್ನು ಓದಿದ್ದೀರಿ. ವಾರ್ಧಕ ಷಟ್ಪದಿಯಲ್ಲಿದೆ ಅದು. ವಾರ್ಧಕ ಷಟ್ಪದಿ ಸ್ವಲ್ಪ ದೊಡ್ಡದು, ಆದರೆ ಭಾಮಿನಿ ಓದುವುದಕ್ಕೂ ತುಂಬ ಸುಲಭ ಮತ್ತು ಕುಮಾರವ್ಯಾಸನ ಶೈಲಿಯೂ ಕೂಡ ಅದನ್ನು ತುಂಬ ಸುಂದರವಾಗಿ ನಿರೂಪಿಸಿದೆ. ಆಮೇಲೆ ಇನ್ನೊಂದು, ಅವನಿಗೆ ಈ ಕುಮಾರವ್ಯಾಸ ಅಂತ ಒಂದು ಹೆಸರು ಯಾಕೆ? ಅವನ ನಿಜವಾದ ಹೆಸರು ನಾರಣಪ್ಪ ಅಂತ. ವೀರನಾರಾಯಣನ ಭಕ್ತ ಅವನು. ಅವನಿಗೆ ಹೆಸರು ನಾರಣಪ್ಪ ಅಂತ. ನಾರಣಪ್ಪ ಅಂತ ಇದ್ದರೂ ಕೂಡ ಅವನು ತನ್ನನ್ನು ಕುಮಾರವ್ಯಾಸ ಅಂತ ಹೇಳ್ಕೊಳ್ತಾನೆ. ನೋಡಿ, ಇದರ ಹಿನ್ನೆಲೆಯನ್ನು ಒಂದಿಷ್ಟು ಯೋಚನೆ ಮಾಡಿದರೆ, ಅವನು ಬರೆದಿರುವುದು ಭಾರತದ ಕಥೆಯನ್ನು. ಭಾರತ ಅಂದರೆ ಮಹಾಭಾರತದ ಕಥೆ. ಭಾರತ ಅಂದರೆ ಭರತ ವಂಶದವರ ಕಥೆ. ಭರತ ವಂಶದವರ ಕಥೆ ಅಂದರೆ ಕುರುವಂಶದವರ ಕಥೆ. ಭಾರತ ವಂಶದವರ ಕಥೆಯನ್ನು ಮೊದಲಿಗೆ ನಮಗೆ ಈ ಜಗತ್ತಿಗೆ ತೋರಿಸಿಕೊಟ್ಟು ಪಂಚಮ ವೇದ ಅಂತ ಹೆಸರು ಕೊಟ್ಟವರು ಮಹರ್ಷಿ ವೇದವ್ಯಾಸರು. ಮಹರ್ಷಿ ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿದರು. ಅವರು ಕಾವ್ಯ ಎನ್ನುವ ಉದ್ದೇಶದಿಂದ ಬರೀಲಿಲ್ಲ, ಅವರು ಇತಿಹಾಸ ಎನ್ನುವ ಉದ್ದೇಶದಿಂದ ಬರೆದು, ಒಂದು ಪುರಾಣದ ರೀತಿಯಲ್ಲಿ ಬರೆದು. ಕುಮಾರವ್ಯಾಸ ಈ ವ್ಯಾಸ ಮಹರ್ಷಿ ಬರೆದಂತಹ ಮಹಾಭಾರತದ ಮೊದಲ 10 ಪರ್ವಗಳ ಕಥೆಯನ್ನು ತೆಕ್ಕೊಂಡು ಅವನು ತನ್ನ ಈ ಕಾವ್ಯವನ್ನು ಬರೀತಾನೆ. ಕರ್ನಾಟ ಭಾರತ ಕಥಾಮಂಜರಿಯನ್ನು ಬರೀತಾನೆ. ವ್ಯಾಸನಷ್ಟು ದೊಡ್ಡವ ತಾನಲ್ಲ ಅಂತ ಅವನಿಗೊಂದು ಮನಸ್ಸಲ್ಲಿದೆ. ವ್ಯಾಸ ಅಂತ ಹೇಳಿದರೆ ವಿಶಾಲತೆ ಅಂತ ಅರ್ಥ ಸಂಸ್ಕೃತದಲ್ಲಿ. ವ್ಯಾಸ ಅಂದರೆ ವೈಶಾಲ್ಯ. ವ್ಯಾಸನಷ್ಟು ವಿಶಾಲತೆ ತನಗಿಲ್ಲ ಅಂತ. ಅದರಿಂದ ವ್ಯಾಸನನ್ನು ಗುರು ಅಂತ ತಿಳಿತಾನೆ, ತನ್ನನ್ನು ಅವನ ಶಿಷ್ಯ ಅಂತ ತಿಳ್ಕೊಳ್ತಾನೆ. ಅದಕ್ಕೋಸ್ಕರ ಕುವರವ್ಯಾಸ ಅಂತ ತಾನೇ ತನ್ನನ್ನು ಹೇಳಿಕೊಳ್ಳುವ ಭಾಗ ಬರ್ತದೆ ಕಾವ್ಯದಲ್ಲಿ, ಅಲ್ಲಲ್ಲಿ ಬರ್ತದೆ. ಶ್ರೀಮದ್ ಅಚಿಂತ್ಯ ಮಹಿಮ ಗದುಗು ವೀರನಾರಾಯಣನ ಚರಣಾರವಿಂದ ಮಕರಂದ ಮಧುಪಾನ ಪರಿಪುಷ್ಟ ವಚ ಷಟ್ಪದೀನಿಕಾಯ ಶ್ರೀಮತ್ ಕುಮಾರವ್ಯಾಸ ಯೋಗೀಂದ್ರ ವಿರಚಿತ ಅಂತ ಹೇಳ್ತಾನೆ. ಅಂದರೆ ತಾನು ಕುಮಾರವ್ಯಾಸ ಅಂತ ಹೇಳಿಕೊಳ್ಳುವುದರಲ್ಲಿ ಅವನಿಗೊಂದು ಹೆಮ್ಮೆ. ಇದು ನಾವು ಗುರುತಿಸಬೇಕಾದಂಥ ಒಂದು ಭಾಗ. ಮಹಾಭಾರತದ ಒಂದು ಪುಟ್ಟ ರೂಪ. ಸಮಗ್ರವಾಗಿ ಮಹಾಭಾರತ ಇಲ್ಲದಿದ್ದರೂ ಮಹಾಭಾರತದ ಪ್ರಮುಖ ಭಾಗ ಅಂತ ನಮಗೆ ಕಥೆಗಳಲ್ಲೆಲ್ಲ ಗೊತ್ತಾಗುವಂಥದ್ದು 10 ಪರ್ವದವರೆಗೆ. ಸಾಮಾನ್ಯವಾಗಿ ಗದಾಪರ್ವ ಮುಗಿದು ದುರ್ಯೋಧನ ಸತ್ತ, ಪಾಂಡವರಿಗೆ ರಾಜ್ಯ ಸಿಕ್ಕಿತು ಅಂತಾದ ಕೂಡಲೇ ನಮ್ಮ ಕುತೂಹಲ ಶಿಖರ ಮುಟ್ಟಿರ್ತದೆ. ಆಮೇಲಿನ ಕಥೆಗಳ ಬಗ್ಗೆ ನಿಜವಾಗಿ ಅಲ್ಲಿ ತುಂಬ ವಿಚಾರಗಳು, ತತ್ವಗಳು, ಉಪದೇಶಗಳೆಲ್ಲ ಇದ್ದರೂ ಕೂಡ ನಾವು ಹೆಚ್ಚು ಗಮನ ಕೊಡುವುದು ಈ ಆರಂಭದ 10 ಪರ್ವಗಳ ಬಗ್ಗೆ, ಆದಿಪರ್ವದಿಂದ ತೊಡಗಿ ಗದಾಪರ್ವದವರೆಗೆ. ಆದ್ದರಿಂದ ಈ ಭಾಗವನ್ನೇ ಹೆಚ್ಚು ಆಸಕ್ತಿಯಿಂದ, ಕುತೂಹಲದಿಂದ ಕುಮಾರವ್ಯಾಸ ನೋಡಿ ಅದರಲ್ಲಿರುವಂತಹ ಕಥೆಯನ್ನು ಒಟ್ಟು ಸೇರಿಸಿ ಬರೀತಾನೆ. ಆ ಒಟ್ಟು ಸೇರಿಸಿದ್ದರಿಂದ ಅದು ಮಂಜರಿ ಅಂತ ಆಗ್ತದೆ. ಮಂಜರಿ ಅಂದರೆ ಸಮೂಹ, ಗುಂಪು ಅಂತ ಅರ್ಥ, ಅಥವಾ ಗೊಂಚಲು ಅಂತ ಅರ್ಥ. ಮಹಾಭಾರತವೇ ಹಾಗೆ. ಅದರಲ್ಲಿ ಆಖ್ಯಾನ, ಉಪಾಖ್ಯಾನ ಇತ್ಯಾದಿಗಳೆಲ್ಲ ಸೇರಿ ಬಹಳ ದೊಡ್ಡದಾದಂಥ ಒಂದು ಕಥೆಯಾಗಿದೆ, ಕಥೆಯ ಮಂಜರಿಯಾಗಿದೆ. ಆದ್ದರಿಂದ ಒಂದು ಸೂಕ್ತವಾದ ಹೆಸರನ್ನು ಕೊಡ್ತಾನೆ, ಕರ್ನಾಟ ಭಾರತ ಕಥಾಮಂಜರಿ ಅಂತ. ಇನ್ನು ವ್ಯಾಸರಿಗೆ ಆಸ ಹೀಗೆ ಇತ್ತು ಅಂತ ಹೇಳುವುದಷ್ಟೇ ಮುಖ್ಯ. ಅವರು ಅದರಲ್ಲಿ ಕೆಲವೊಮ್ಮೆ ಪಾತ್ರವಾಗಿ ಬರ್ತಾರೆ ವ್ಯಾಸರು ಭಾರತ ಕಥೆಯಲ್ಲಿ. ಕುಮಾರವ್ಯಾಸನಿಗೆ ಆ ಉದ್ದೇಶ ಅಲ್ಲ. ಕುಮಾರವ್ಯಾಸ ವೀರನಾರಾಯಣನ ಭಕ್ತ ಅಂತ. ವೀರನಾರಾಯಣ ಅಂದರೆ ಮಹಾವಿಷ್ಣು, ವಿಷ್ಣು ಅಂದರೆ ಕೃಷ್ಣ, ಮಹಾಭಾರತದಲ್ಲಿ ಬರುವ ಕೃಷ್ಣ. ಅವನಿಗೆ ಕೃಷ್ಣನನ್ನು ಹೊಗಳಬೇಕು. ನಾರಾಯಣನ ಭಕ್ತ ಅವನು, ನಾರಾಯಣನನ್ನು ಹೊಗಳಬೇಕು. ಮಹಾಭಾರತದಲ್ಲಿ ಕೃಷ್ಣನನ್ನು ಹೊಗಳಲಿಕ್ಕೆ ಎಲ್ಲೆಲ್ಲ ಅವಕಾಶ ಉಂಟು ಎನ್ನುವುದನ್ನೆಲ್ಲ ಬಳಸಿಕೊಂಡು ಅವನು ಈ ಭಾರತದ ಕಥೆಯನ್ನು ಹೇಳ್ತಾನೆ. ಆದ್ದರಿಂದ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂದದೆ ಅಂತ. ಹಾಗಾಗಿ ಕನ್ನಡದ ಜಾಣರಾಗಲಿ ಅಥವಾ ಈ ಭೂಮಿಯಲ್ಲಿರುವ ಕನ್ನಡದ ಕಾವ್ಯವನ್ನು ಓದುವ ಯಾರೆಲ್ಲ ಜಾಣರಿದ್ದಾರೋ ಅವರೆಲ್ಲರೂ ಕೂಡ ಮೆಚ್ಚುವ ಹಾಗೆ ಈ ಕಥೆಯನ್ನು ಹೇಳ್ತೇನೆ ಅಂತ ಅವನು ಕಾವ್ಯವನ್ನು ಬರೆಯುವ ಉದ್ದೇಶವನ್ನು ಇಟ್ಟುಕೊಳ್ತಾನೆ. ಹೇಗೆ ಭಾರತ ಎನ್ನುವುದನ್ನು ಒಂದು ಕಬ್ಬಿನ ಕೋಲಿಗೆ ಹೋಲಿಸಿದ್ದರು ಹಿರಿಯರು, ಹಾಗೆ ಈ ಕುಮಾರವ್ಯಾಸ ಭಾರತವು ಕೂಡ
ಒಳ್ಳೆಯ ಒಂದು ಕಬ್ಬಿನ ಕೋಲಿನ ಹಾಗೆ ಪ್ರತಿ ಪರ್ವಗಳಲ್ಲಿಯೂ ಕೂಡ ಒಳ್ಳೆಯ ರಸಗಳನ್ನು, ಅಂದರೆ ಕವಿತಾರಸ, ಕಾವ್ಯರಸವನ್ನು ಕೊಡುವಂತಹ ಅನುಭವವನ್ನು ಕೊಡುವಂಥ ಒಂದು ಕಾವ್ಯ ಅದು. ವ್ಯಾಸಭಾರತದ ಬಗ್ಗೆ ಅಂಥ ಒಂದು ಮಾತಿದೆ, ಭಾರತಂಚ ಇಕ್ಷುದಂಡಂಚ ಪ್ರತಿಪರ್ವ ರಸೋದಯ ಅಂತ. ಕಬ್ಬಿನ ಕೋಲಿನ ಗಂಟಿನಲ್ಲಿಯೂ ಕೂಡ ಹಂತ ಹಂತವಾಗಿ ಹೇಗೆ ಅದನ್ನು ಕಚ್ಚಿದವರಿಗೆಲ್ಲ ಅದು ತನಿ ರಸವನ್ನು, ಇನಿ ರಸವನ್ನು ಕೊಡ್ತದೆಯೋ ಹಾಗೆ ಕುಮಾರವ್ಯಾಸ ಭಾರತವು ಕೂಡ ಒಳ್ಳೆಯ ರಸಪರ್ವವುಳ್ಳ ಒಂದು ಕಾವ್ಯ. ನಾನು 10 ಪರ್ವ ಎನ್ನುವ ವಿಷಯ ಹೇಳಿದೆ. ನಮಗಿಲ್ಲಿ ಕೊಟ್ಟಿರುವಂತಹ ಪಠ್ಯಭಾಗದಲ್ಲಿ ಕೊಟ್ಟಿರುವ ಭಾಗ ಅದು ವಿರಾಟ ಪರ್ವದ ಒಂದು ಸಣ್ಣ ತುಣುಕು ಮಾತ್ರ. ಅದರಲ್ಲಿ ಕೂಡ ಎಲ್ಲ ಪದ್ಯಗಳನ್ನು ಆ ಭಾಗದಿಂದ ಕೊಡಲಿಲ್ಲ, ಕೆಲವು ಆಯ್ದ ಪದ್ಯಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಆ ಆಯ್ದ ಪದ್ಯದ ಒಳಗಿನ ಕಥಾಭಾಗ ಏನು ಎನ್ನುವುದನ್ನು ಸ್ವಲ್ಪ ಹಿನ್ನೆಲೆಯೊಂದಿಗೆ ನಾವು ನೋಡಿದರೆ ಹೆಚ್ಚು ಸೂಕ್ತ. ಯಾಕಂದರೆ ಭಾರತದ ಕಥೆ ಎನ್ನುವುದು ವಿಸ್ತಾರವಾದ ಕಥೆ, ಕೌರವ ಪಾಂಡವರ ಕಥೆ ಅಥವಾ ಕುರುವಂಶದವರ ಕಥೆ ಅಂತ ಹೇಳ್ಬೋದು. ಶಂತನುವಿನ ಕಥೆಯಿಂದಲೇ ಆರಂಭ ಆಗ್ತದೆ. ಶಂತನುವಿನ ಹಿಂದಿನವರ ಕಥೆಯು ಕೂಡ ಅಲ್ಲಿ ಪ್ರಸ್ತಾಪ ಆಗ್ತದೆ. ಶಂತನುವಿನ ನಂತರದಲ್ಲಿ ಅವನ ಸಂತತಿ ಹೇಗೆ ಬೆಳೆದು ಬಂತು ಎನ್ನುವುದು ಭಾರತದಲ್ಲಿ ವರ್ಣಿತವಾಗಿದೆ. ಆದಿಪರ್ವದಲ್ಲಿ ಆ ಮಕ್ಕಳ ಹುಟ್ಟು, ಪಾಂಡವರು ಹುಟ್ಟು ಬೆಳೆದಂತಹ ಒಂದು ಸಂದರ್ಭಗಳೆಲ್ಲ ಬರ್ತವೆ. ಆಮೇಲೆ ಮುಂದಕ್ಕೆ ಸಭಾಪರ್ವದಲ್ಲಿ ಅವರು ಮಾಡಿದಂತಹ ರಾಜ್ಯ ವಿಸ್ತಾರ ಇತ್ಯಾದಿ ಸಾಧನೆಗಳು ಬರ್ತವೆ. ಮತ್ತು ಮುಂದಕ್ಕೆ ವನಪರ್ವದಲ್ಲಿ ಜೂಜಿನಲ್ಲಿ ಸೋತು ಅವರು ಹೇಗೆ ಕಾಡಾಡಿಗಳಾಗಿದ್ದರೂ ಕೂಡ ವಿಶಿಷ್ಟವಾದ ಸಾಧನೆಯನ್ನು ಮಾಡಿದರು ಪಾಂಡವರು ಎನ್ನುವ ಕಥೆ ಬರ್ತದೆ. ವನಪರ್ವ ಆದ ಮೇಲೆ ವಿರಾಟ ಪರ್ವ ಬರ್ತದೆ. ಅಂದರೆ ವನಪರ್ವ ಎನ್ನುವುದು ಪಾಂಡವರು ಕೌರವರೊಂದಿಗೆ ಜೂಜಾಡಿ ಸೋತು 12 ವರ್ಷಗಳ ವನವಾಸವನ್ನು ಮಾಡಿದ ಕಥೆ. ಆ ವನಪರ್ವ ಆದ ನಂತರ ಬರುವುದು ಅಜ್ಞಾತವಾಸದ ಕಥೆ. ಅಜ್ಞಾತವಾಸವನ್ನು ಅವರು ಮಾಡುವುದು ಮತ್ಸ್ಯನಗರಿಯಲ್ಲಿ. ಮತ್ಸ್ಯನಗರದಲ್ಲಿ ವಿರಾಟ ಎನ್ನುವಂಥ ಒಬ್ಬ ಭೂಪ ಇರ್ತಾನೆ. ಆ ವಿರಾಟ ಭೂಪನ ಆಸ್ಥಾನ, ಅರಮನೆ ಇತ್ಯಾದಿ ಪ್ರದೇಶಗಳಲ್ಲಿ ಒಂದೊಂದು ಬಗೆಯ ಉದ್ಯೋಗವನ್ನು ಸಂಪಾದನೆ ಮಾಡಿಕೊಂಡು ಈ ಪಾಂಡವರು ತಮ್ಮ ಅಜ್ಞಾತದ ಅವಧಿಯನ್ನು, ಅದು 1 ವರ್ಷ ಇತ್ತು, ಆ ಅವಧಿಯನ್ನು ಅವರು ಮುಗಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ. ನೋಡಿ, ಭಾಳ ಕ್ಲಿಷ್ಟಕರವಾದ ಭಾಗ ಅದು. ಕಾಡಿನಲ್ಲಿ ಆದರೂ ಇರ್ಬೋದು, ಆದರೆ ಅಜ್ಞಾತವಾಸದ ನಿಬಂಧನೆ ಭಾಳ ಕ್ಲಿಷ್ಟ. ಏನು ಕ್ಲಿಷ್ಟ ಅಂದರೆ ತಿಳಿದ ಕಡೆಯಲ್ಲಿ ತಿಳಿಯದಂತೆ ಇರಬೇಕು. ನೀವು ಆ ಶಬ್ದವನ್ನು ಗಮನಿಸಿ, ಅದನ್ನು ಅಜ್ಞಾತ, ಕೆಲವರು ತಪ್ಪಾಗಿ ಆಜ್ಞಾತ ಅಂತ ಹೇಳಿದರೆ ತಪ್ಪಾಗ್ತದೆ. ಅಜ್ಞಾತ ಅಂದರೆ ತಿಳಿಯದಂತೆ ಅಂತ ಅರ್ಥ. ತಿಳಿಯದ ರೀತಿ ಇರಬೇಕು. ಎಲ್ಲಿರಬೇಕು? ತಿಳಿದ, ಎಲ್ಲಿಯೋ ಗುಹೆಯಲ್ಲಿಯೋ ಅಲ್ಲೆಲ್ಲ ಇರಬಾರ್ದು, ಅಥವಾ ಗುಟ್ಟಾದ ಕಾಡಿನೊಳಗೆ ಎಲ್ಲಿಯೂ ಇರಬಾರ್ದು, ಎಲ್ಲಿಯೂ ರಹಸ್ಯವಾಗಿರಬಾರ್ದು. ಅವರು ಮುಕ್ತವಾಗಿರಬೇಕು, ತಿಳಿದ ಪ್ರದೇಶ. ಆದ್ದರಿಂದ ನಗರವನ್ನು ಆಯ್ಕೆ ಮಾಡಿಕೊಳ್ಬೇಕು. ನಗರದಲ್ಲಿರಬೇಕು, ಆದರೆ ಅವರು ಇದ್ದಾರೆ ಅನ್ನೋದು ಗೊತ್ತಾಗಬಾರ್ದು. ಹೇಗೆ ಗೊತ್ತಾಗದಿರುವುದು? ಪ್ರಭಾವಶಾಲಿಗಳಿಗೆ ಬೆಳಕನ್ನು ನೀವು ಎಲ್ಲಿಟ್ಟರೂ ಕೂಡ ಅದು ಕತ್ತಲನ್ನು ಓಡಿಡ್ತದೆ. ತಾನಿದ್ದೇನೆ ಅನ್ನೋದನ್ನು ತೋರಿಸಿಕೊಟ್ಟೇ ಕೊಡ್ತದೆ. ನೀವು ಬೆಳಕನ್ನು ಅಡಗಿಸಿಡ್ಲಿಕ್ಕೆ ಆಗ್ತದ? ಬೆಳಕಿದ್ದದ್ದು ಕಂಡೇ ಕಾಣ್ತದೆ. ಧರ್ಮರಾಯ ಅಂದರೆ ಏನು? ಮಹಾ ವಿದ್ವತ್ತುಳ್ಳವನು, ಬಹಳ ಧಾರ್ಮಿಕ, ಭಾಳ ಸಾಧು ಸಜ್ಜನ, ಜೀವನದಲ್ಲಿ ಭಾಳ ರೀತಿ ನೀತಿ ಕ್ರಮಗಳನ್ನೆಲ್ಲ ಇಟ್ಟುಕೊಂಡವನು. ಅಂಥವರನ್ನು ನೋಡುವಾಗ ಗೊತ್ತಾಗ್ತದೆ. ನೋಡಿ, ಅವ್ಯವಸ್ಥಿತ ಚಿತ್ತರಾಗಿರುವವರಿಗೆ, ಯಾವುದೇ ಒಂದು ಕ್ರಮ ಪದ್ಧತಿ ಇಲ್ಲದಂತಹ ಮನುಷ್ಯರಿಗೆ ವಿಶೇಷ ಕಾಣುವುದು ಅಂಥವರನ್ನೇ. ಧರ್ಮರಾಯನನ್ನು ಅಡಗಿಸಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ತನ್ನ ವೇಷವನ್ನೆಲ್ಲ ಮರೆಸಿಕೊಂಡು, ಅವನು ತಾನು ಕಂಕಭಟ್ಟ ಅಂತ ಹೇಳಿಕೊಂಡು, ಅವನು ಯುಧಿಷ್ಠಿರನ ಆಸ್ಥಾನದಲ್ಲೆಲ್ಲ ನಾನಿದ್ದೆ ಅಂತೆಲ್ಲ ಒಂದು ಮಾತನ್ನು ಹೇಳಿ ತನ್ನ ಸತ್ಯವನ್ನು ರಹಸ್ಯವಾಗಿಟ್ಟು ವಿರಾಟ ಪರ್ವನ ಒಟ್ಟಿಗೆ ಸೇರ್ತಾನೆ. ವ್ಯಾಸಭಾರತದಲ್ಲಿ ವಿರಾಟ ಎಲ್ಲಿವರೆಗೆ ಅವನ ಮೇಲೆ ಅಭಿಮಾನ ಇಟ್ಟಿದ್ದ ಅಂತ ಹೇಳಿದರೆ, ನಿನಗೆ ನನ್ನ ರಾಜ್ಯ ಕೊಟ್ಟು ಬಿಡ್ತೇನೆ ಅಂತ ಹೇಳಿದನಂತೆ ವಿರಾಟ ಧರ್ಮರಾಯನಲ್ಲಿ. ನೋಡಿ ಎಷ್ಟು ಆಕರ್ಷಣೆ ಅಂತ. ಧರ್ಮರಾಯನಿಗೆ ಅಡಗಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕಂಕಭಟ್ಟ ಎಂಬ ಹೆಸರಿನಲ್ಲಿ ಅಲ್ಲಿದ್ದ. ಮತ್ತೆ ಹೇಳಿದ, ನನಗೆ ಜೂಜಾಡಲಿಕ್ಕೆ ಬರ್ತದೆ ಅಂತ. ನಿಜವಾಗಿ ಅವನಿಗೆ ಬರುವುದಿಲ್ಲ ಜೂಜಾಡಲಿಕ್ಕೆ. ಸರಿಯಾಗಿ ಜೂಜಾಡಲಿಕ್ಕೆ ಬರ್ತಿದ್ರೆ ಶಕುನಿಯನ್ನು ಗೆದ್ದು ಬಿಡ್ತಿದ್ದ. ಆದರೆ ಶಕುನಿಯಿಂದ ಸೋತ ಅವನಿಗೆ ಆಡಲಿಕ್ಕೆ ಬರುವುದಿಲ್ಲ. ಆದರೂ ಆಡಲಿಕ್ಕೆ ಬರ್ತದೆ ಅಂತ ಹೇಳಿದ. ಅವನಿಗೆ ಅದು ಕಾಲಕ್ಷೇಪ ಆಗಬೇಕು, ಅದಕ್ಕೆ ಬೇಕಾಗಿ ಕಂಕಭಟ್ಟ ಅಂತ ಸೇರಿದ. ಆಮೇಲೆ ಭೀಮಸೇನ ದೇಹಗಾತ್ರದಲ್ಲಿಯೂ ಕೂಡ ಬಲಿಷ್ಠನೇ. ಆಮೇಲೆ ಸಹಸ್ರ ಗಜತ್ರಾಣಿ ಅಂತ ಅವನಿಗೊಂದು ಹೆಸರು. ಅವನ ತ್ರಾಣವೂ ದೊಡ್ಡದೇ. ಅವನು ಸೌಟು ಸಟ್ಟುಗ ಇತ್ಯಾದಿಗಳನ್ನೆಲ್ಲ ಹಿಡಿದುಕೊಂಡು ರಾಜನ ಆಸ್ಥಾನ ಪ್ರವೇಶ ಮಾಡಿ, ನನಗೊಂದು ಕೆಲಸ ಕೊಡಿ ಅಂತ ಹೇಳಿ. ಏನು ಕೆಲಸ ಮಾಡ್ತೀನಿ ನೀನು? ನಾನು ಅಡುಗೆ ಮಾಡ್ತೇನೆ ಎಂದ. ಭೀಮಸೇನ ಊಟ ಮಾಡ್ತಾನೆ ಅಂತ ಗೊತ್ತುಂಟು ನಮಗೆ. ಬಕಾಸುರ ವಧೆ ಪ್ರಕರಣ ಎಲ್ಲ ನಾವು ಕೇಳಿದ್ದೇವೆ. ಆದರೆ ಅಡುಗೆ ಮಾಡ್ತಾನೆ ಅಂತ ಗೊತ್ತಿಲ್ಲ. ನೋಡಿ, ನಾನು ಅಡುಗೆ ಮಾಡ್ತೇನೆ ಅಂತ ಹೇಳಿದೆ. ಅಡುಗೆ ಮಾಡ್ತೀಯಾ? ಓ ಸರಿ ಅಂತ ಹೇಳಿ. ಹಾಗಾಗಿ ಅವನನ್ನು ಪಾಕಶಾಲೆಯ ಅಧ್ಯಕ್ಷ, ಅಂದರೆ ಅಡುಗೆ ಭಟ್ಟ, ವಲಲ ಭಟ್ಟ ಎಂಬ ಹೆಸರಿನಲ್ಲಿ ಅವನು ಅಡುಗೆಯನ್ನು ಮಾಡಲಿಕ್ಕೆ ಸೇರಿದ. ಅರ್ಜುನನದು ವಿಚಿತ್ರ ಸ್ಥಿತಿ.
ಅರ್ಜುನನಿಗೆ ಅವನ ಆ ಗಂಡಗಾಡಿ, ನೀವು ರಾಮಾಯಣದ ನಾಗಚಂದ್ರನಲ್ಲಿ ಓದಿರಿ ಗಂಡಗಾಡಿ ಅಂತ. ಗಂಡಗಾಡಿ ಅಂದರೆ ಒಂದು ಪೌರುಷ, ದೇಹದ ಸೌಂದರ್ಯವೇ ಒಂದು ವಿಚಿತ್ರ ವಿಶೇಷ. ಅದನ್ನು ಅಡಗಿಸಿಕೊಳ್ಳುವುದು ಹೇಗೆ? ಆದರೆ ಅವನು ತಾನು ನಪುಂಸಕ ಅಂತಲೂ, ತನಗೆ ನಾಟ್ಯ ಇತ್ಯಾದಿಗಳೆಲ್ಲ ಗೊತ್ತುಂಟು ಅಂತಲೂ, ತಾನು ಬೇಕಾದರೆ ರಾಣಿವಾಸದ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ನಾಟ್ಯ ಕಲಿಸ್ತೇನೆ ಅಂತಲೂ ಎಲ್ಲ ಹೇಳಿ, ಬೃಹನ್ನಳೆ ಅಂತ ತನ್ನ ಹೆಸರು ಅಂತ ಹೇಳಿ ಅವನಲ್ಲಿ ಕೆಲಸಕ್ಕೆ ಸೇರ್ತಾನೆ. ಆಮೇಲೆ ನಕುಲ, ಇನ್ನೊಬ್ಬ ಸಹದೇವ. ನಕುಲ ಅವನು ಅಶ್ವ ವಿದ್ಯೆಯಲ್ಲಿ ಭಾಳ ಪಳಗಿದವನು. ಈ 64 ವಿದ್ಯೆಗಳು ಅಂತ ಹೇಳ್ತಾರೆ, 64 ಕಲೆಗಳು ಅಂತ. ಅದರಲ್ಲಿ ಅಶ್ವ ವಿದ್ಯೆ ಅನ್ನೋದು ಬಹಳ ಮುಖ್ಯವಾದದ್ದೇ. ಕ್ಷತ್ರಿಯರಿಗಂತೂ ಬೇಕೇ ಬೇಕು. ಕುದುರೆಗಳ ಲಕ್ಷಣ ಏನು, ಯಾವ ಯಾವ ಜಾತಿ ಕುದುರೆಗಳು, ಯಾವ ಜಾತಿ ಕುದುರೆಗಳು ಯಾವುದಕ್ಕಾದೀತು, ಯುದ್ಧಕ್ಕೆ ಯಾವುದಾದೀತು, ಸವಾರಿಗೆ ಯಾವುದು, ಬೇಟೆಗೆ ಯಾವುದು, ಇದೆಲ್ಲ ಗೊತ್ತಿದ್ದವನು ಅವನು. ಹಾಗಾಗಿ ಸೈನ್ಯಕ್ಕೆ ಬೇಕಾದ ಕುದುರೆಗಳನ್ನೆಲ್ಲ ಸಿದ್ಧ ಮಾಡುವ ಕಲೆ ಎಲ್ಲ ನನಗೆ ಗೊತ್ತುಂಟು, ನನಗೇನಾದರೂ ಒಂದು ಅಂಥದ್ದಲ್ಲಿ ಕೆಲಸ ಕೊಡಿ ಅಂತ. ಆಮೇಲೆ ಸಹದೇವ. ಸಹದೇವ ಬಹಳ ಸುಂದರ, ಬಹಳ ಚಂದದವನು. ಅವನಿಗೆ ಗೋವುಗಳ ಬಗ್ಗೆ ಬಹಳ ಪ್ರೀತಿ. ಅವನು ಈ ವ್ಯಾಸ ಭಾರತದಲ್ಲಿ ಹೇಳ್ತಾರೆ, ಅವನು ಗ್ರಾಮ್ಯ ಭಾಷೆಯೆಲ್ಲ ಮಾತಾಡಿಕೊಂಡು ತನ್ನ ಮಾತಿನ ಸ್ವರೂಪವನ್ನೇ ಬದಲಾಯಿಸಿ ಅವನು ವಿರಾಟರಾಯನಲ್ಲಿ ಸೇರಿದ ಅಂತ. ಹಾಗೆ ಕುಮಾರವ್ಯಾಸನಲ್ಲಿ ಕೂಡ ಅದೇ ರೀತಿಯಲ್ಲಿ ಅವನು ಗೋವುಗಳ ಕುರಿತಾಗಿ ಪ್ರೀತಿಯನ್ನು ತೋರಿಸುತ್ತಾ ಗೋಪಾಲಕನಾಗ್ತೇನೆ ಅಂತ ಕೆಲಸ ತಗೊಳ್ತಾನೆ. ಹಾಗೆ ತಂತಿಪಾಲ ಮತ್ತು ಗ್ರಂಥಿಕನಾಗಿ ಈ ನಕುಲ ಸಹದೇವರಿಬ್ಬರು ಕೂಡ ವಿರಾಟರಾಯನಲ್ಲಿ ಅವರು ಉದ್ಯೋಗಕ್ಕೆ ಸೇರ್ತಾರೆ. ಈ ಪಂಚಪಾಂಡವರ ಜೊತೆಗೆ ಪಾಂಚಾಲೆ ದ್ರೌಪದಿ ಒಬ್ಬಳಿದ್ಲು ವನವಾಸಕ್ಕೆ ಬರುವಾಗ. ವನವಾಸದಲ್ಲಿ ಅವಳು ಬಹಳ ಕಷ್ಟಪಟ್ಟವಳೆ. ಆದರೆ ಪಾಂಡವರ ಮೇಲಿನ ಅಭಿಮಾನವನ್ನು, ಪತಿಭಕ್ತಿಯನ್ನು ಅವಳು ಬಿಟ್ಟವಳಲ್ಲ. ಅವಳು ಕೂಡ ಪಾಂಡವರನ್ನು ಅನುಸರಿಸಿ ಹೋಗ್ತಾಳೆ. ಈ ವನವಾಸಕ್ಕೆ ಹೋಗುವ ಕುಂತಿ ಹೇಳಿದ್ಲಂತೆ, ನೀನು ಪತಿವ್ರತೆಯಾಗಿದ್ದುಕೊಂಡು ಗಂಡಂದಿರನ್ನು ಯಾವ ಕಾಲಕ್ಕೂ ಕೂಡ ಬಿಟ್ಟು ಕೊಡದೆ ನೀನಿರು, ನನ್ನ ಮಕ್ಕಳಿಗೆ ಅಭ್ಯುದಯ ಆಗ್ತದೆ ಅಂತ. ಹಾಗೆ ಕುಂತಿಯ ಮಾತನ್ನು ಪಾಲಿಸುತ್ತಾ ದ್ರೌಪದಿ ಈ ಪಾಂಡವರ ಜೊತೆಗೆ ಇದ್ದಾಳೆ. ಅವಳಿಗೂ ಅಡಗಬೇಕು. ನೋಡಿ, ಅಡಗೋದು ಕಷ್ಟ. ನೀವು ಪಾಂಡವರ ಕಥೆಯೆಲ್ಲ ಕೇಳಿದ್ದೀರಿ. ಅವಳು ಕೂದಲನ್ನೆಲ್ಲ ಹರಡಿಕೊಂಡೇ ಇರುವವಳು ಯಾವಾಗಲೂ. ದುಶ್ಯಾಸನಿಂದ ಯಾವಾಗ ಅವಳ ಸಿರಿಮುಡಿ ಮಲಿನವಾಯಿತೋ, ಆ ಸಿರಿಮುಡಿ ಬಿಚ್ಚಲ್ಪಟ್ಟಿತೋ, ಅನಂತರದಲ್ಲಿ ಅವಳು ಕಟ್ಟಲಿಲ್ಲ. ದುಶ್ಯಾಸನ ವಧೆ ಆಗದೆ ಕಟ್ಟೋದಿಲ್ಲ ಅಂತ ಅವಳದು ಪ್ರತಿಜ್ಞೆ ಕೂಡ ಉಂಟು. ಹಾಗಾಗಿ ಅವಳ ಕೂದಲು ಬಿಚ್ಚಿ ಹಾಕ್ಕೊಂಡಿದ್ದೆ. ಈ ಕೂದಲು ಬಿಚ್ಚಿ ಹಾಕಿಕೊಂಡಿರುವವಳು ಅವಳು ಬಂದು ಏನು ಮಾಡ್ಬೋದು, ಏನೋ ಒಂದು ಕೆಲಸ ಮಾಡಬೇಕು ಅಂತ ಅವಳು ಕೂಡ ಅಲ್ಲಿ ಬಂದು ಕೇಳಿಕೊಳ್ತಾಳೆ. ಅವಳು ಕೇಳುವ ಕೆಲಸ ಸ್ವಾರಸ್ಯವಾಗಿದೆ. ಅದು ಕೂದಲಿಗೆ ಸಂಬಂಧಪಟ್ಟದ್ದೇ. ಆಮೇಲೆ ಅನುಲೇಪನಕ್ಕೆ, ಅಂದರೆ ಹಚ್ಚಿಕೊಳ್ಳುವ ಔಷಧಗಳಿಗೆ ಅಥವಾ ಸುಗಂಧಗಳಿಗೆ ಸಂಬಂಧಪಟ್ಟದ್ದು. ಸೈರಂಧ್ರಿ ಅಂತ ಒಂದು ಕೆಲಸ. ಈ ಅರಮನೆಗಳಲ್ಲೆಲ್ಲ ಇಂಥ ಕೆಲಸ ಮಾಡೋರಿದ್ರು. ಗಂಧ, ಚಂದನ ಮತ್ತು ಸುಗಂಧ ದ್ರವ್ಯಗಳನ್ನೆಲ್ಲ ಸಿದ್ಧಪಡಿಸಿ ರಾಣಿವಾಸದವರಿಗೆ ಹಚ್ಚುವುದಕ್ಕೆ ಕೊಡುವುದು. ಅದು ರಾಜರಿಗೂ ಆಗ್ಬೋದು, ರಾಣಿವಾಸದವರಿಗೂ ಆಗ್ಬೋದು. ಅದಕ್ಕೆ ಸೈರಂಧ್ರಿ ವೃತ್ತಿ ಅಂತ ಹೆಸರು. ಅವಳು ಹೇಳ್ತಾಳೆ, ನನ್ನ ಹೆಸರು ಮಾಲಿನಿ ಅಂತ, ನಾನು ಸೈರಂಧ್ರಿ ಕೆಲಸ ಮಾಡ್ತೇನೆ ಅಂತ. ನಿಜವಾಗಿ ಸೈರಂಧ್ರಿ ಕೆಲಸ ಅಲ್ಲ, ಒಳ್ಳೆಯ ಕೆಲಸ ಅಲ್ಲ. ಕ್ಷತ್ರಿಯರು ಮರ್ಯಾದಸ್ಥರೆಲ್ಲ ಮಾಡೋ ಕೆಲಸ ಅಲ್ಲ ಹಿಂದಿನ ಕಾಲದಲ್ಲಿ. ಅದು ಸ್ವಲ್ಪ ಬಡವರು, ಭಾಳ ಕೆಳಮಟ್ಟದವರೆಲ್ಲ ಮಾಡ್ತಾ ಇದ್ದ ಕೆಲಸ ಅಂತ ಬರ್ತದೆ ಕಾವ್ಯದಲ್ಲಿ. ಈ ರಾಜಸೂಯದಲ್ಲಿ ಅವಭೃತ ಸ್ನಾತಳಾದಂತಹ ದ್ರೌಪದಿ ಅವಳು ಹೇಳ್ತಾಳೆ, ನಾನು ತಲೆ ಕೂದಲು ಬಾಚುವುದು, ಆಮೇಲೆ ಸುಗಂಧ ದ್ರವ್ಯಗಳನ್ನು ಸಿದ್ಧಪಡಿಸಿ ಅದನ್ನು ಅರೆದು ತಂದು ಸಿದ್ಧಪಡಿಸಿ ಮೈಗೆ ಪೂಸುವುದು ಅಥವಾ ಹಚ್ಚುವುದು ಇತ್ಯಾದಿ ಕೆಲಸ ಮಾಡ್ತೇನೆ ಅಂತ. ಹೌದಾ? ಅವಳನ್ನು ನೋಡುವಾಗಲೇ ರಾಣಿವಾಸದ ಮಹಾರಾಣಿ ವಿರಾಟನ ಹೆಂಡತಿ ಸುದೇಶ್ನಾದೇವಿ ಅಂತ ಇದ್ಲಂತೆ. ಅವಳಿಗೆ ಇವಳನ್ನು ನೋಡುವಾಗಲೇ ಬಹಳ ಆಕರ್ಷಣೆ ಆಯ್ತಂತೆ. ಯಾರು ಇತ್ಯಾದಿ ಪರಿಚಯ ಎಲ್ಲ ಕೇಳ್ತಾಳೆ. ಅವಳು ಹೀಗೆ ತನಗೆ 5 ಮಂದಿ ಗಂಧರ್ವರು ಗಂಡಂದಿರು, 1 ವರ್ಷದ ಕಾಲ ಅವರು ನನ್ನೊಂದಿಗೆ ಇರುವ ಹಾಗಿಲ್ಲ, ಅದು 1 ವರ್ಷದ ಕಾಲ ನನಗೆ ಇಲ್ಲಿ ಒಂದು ಉದ್ಯೋಗದ ಅವಕಾಶ ಬೇಕು ಅಂತ ಹೇಳಿ ಅಂತೂ ರಾಣಿವಾಸಕ್ಕೆ ಅವಳು ಸೇರಿಕೊಡ್ತಾಳೆ. ಹೀಗೆ 5 ಮಂದಿ ಪಾಂಡವರು, ಒಬ್ಬಳು ದ್ರೌಪದಿ, 6 ಮಂದಿ ವಿರಾಟನಲ್ಲಿ ಸೇರಿದ್ದಾರೆ. ನೋಡಿ, ಇಕ್ಕಟ್ಟು ಅಂದರೆ ಹೀಗೆ. ರಾಮಾಯಣದಲ್ಲಿ 14 ವರ್ಷ ವನವಾಸಕ್ಕೆ ಹೋದ ರಾಮ ಸೀತೆಯರಿಗೆ ಅವರಿಗೆ 13 ವರ್ಷ ಕಳೆದು 14ನೇ ವರ್ಷದಲ್ಲಿ ಈ ಸೀತಾಪಹರಣ ಇತ್ಯಾದಿಗಳೆಲ್ಲ ನಡೆದದ್ದು. 1 ವರ್ಷ ಮುಗಿದು ಹೋಗ್ತಿದ್ರೆ ವನವಾಸ ಮುಗಿದ ಅಯೋಧ್ಯೆಗೆ ಬರ್ತಿದ್ರು. ಪಾಂಡವರ ವನವಾಸ 12 ವರ್ಷ ಮುಗಿದಿದೆ. 1 ವರ್ಷದ ಅಜ್ಞಾತವಾಸದಲ್ಲಿ 10 ತಿಂಗಳು ಕಳೆದಿದೆ. ಇನ್ನು 2 ತಿಂಗಳು, 2 ತಿಂಗಳು ಬರ್ತಿ ಇಲ್ಲ, 1.5 ತಿಂಗಳಿನಷ್ಟು ಸಮಯ ಇದ್ದಾಗ ಒಂದು ವಿಶೇಷ ಘಟನೆಯಲ್ಲಿ ನಡೆಯಿತು. ಅಲ್ಲಿಗೆ ನಾವು ಇಲ್ಲಿ ಬರಬೇಕು. ನಮ್ಮ ಪಠ್ಯಭಾಗ ಅದಕ್ಕೆ ಹತ್ತಿರ ಇದೆ. ಏನದು ಅಂತಂದರೆ, ಈ ಸುದೇಶ್ನೆಯ ಸಹೋದರ ಒಬ್ಬ ಕೀಚಕ ಅಂತ ಇರ್ತಾನೆ. ಕೀಚಕ ಅಂತ ಅವನು ಮಹಾ ಬಲಶಾಲಿ.
ಅವನು ಮಲ್ಲಯುದ್ಧದ ಪಟು, ಅಂದರೆ ಕುಸ್ತಿಯೆಲ್ಲ ಮಾಡುವವನು. ಮಲ್ಲಯುದ್ಧದಲ್ಲಿ ಅವನಿಗೆ ಭಾಳ ಹೆಸರು, ಭಾಳ ಪರಾಕ್ರಮಿಯವನು. ಅವನು ಈ ವಿರಾಟನ ನಗರಿಗೆ ಬಂದ ಮೇಲೆ ವಿರಾಟನಿಗೆ ಮತ್ತೆ ಅವನು ಯುದ್ಧಕ್ಕೆ ಹೋಗಬೇಕಾದ ಪ್ರಸಂಗ ಬರುವುದಿಲ್ಲ, ಯಾಕಂದರೆ ಇವನಿದ್ದಾನಲ್ಲ. ಆಮೇಲೆ ವಿರಾಟನ ನಗರಿಗೆ ಬೇರೆ ರಾಜರು ಯಾರು ಕೂಡ ಆಕ್ರಮಣವನ್ನು ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ ಅಂದರೆ ಕೀಚಕ ಇದ್ದಾನಲ್ಲ. ಕೀಚಕ ಮಾತ್ರ ಅಲ್ಲ, ಮತ್ತು ಅವನಿಗೆ 104 ಮಂದಿ ಸಹೋದರರಿದ್ದರು ಅಂತ ಹೇಳ್ತಾರೆ. ಉಪಕೀಚಕರು ಅಂತ ಅವರಿಗೆ ಹೆಸರು, ಅಂದರೆ ಪ್ರತ್ಯೇಕ ಹೆಸರನ್ನು ಹೇಳಲಿಲ್ಲ, ಎಲ್ಲ ಉಪಕೀಚಕರು ಅಂತ. ಇವರಿಷ್ಟು ಜನ ಇದ್ದದರಿಂದ ವಿರಾಟನಿಗೆ ಕೀಚಕನ ಬಗ್ಗೆ ಬಹಳ ಒಂದು ಅಭಿಮಾನ ಇತ್ತು. ಸುದೇಶ್ನಿಗೆ ಹೇಗಾದರೂ ಸೋದರ, ಅವನಿಗೆ ಸ್ವತಂತ್ರ ಅವನು ಈ ದ್ರೌಪದಿಯನ್ನು ಒಂದು ದಿವಸ ನೋಡ್ತಾನೆ. ಸುದೇಶ್ನೆಯ ಅಂತಃಪುರದಲ್ಲಿರುವ ದ್ರೌಪದಿಯನ್ನು ನೋಡ್ತಾನೆ. ನೋಡಿ, ಸೌಂದರ್ಯವನ್ನು, ಪ್ರತಿಭೆಯನ್ನು, ಆಂತರಂಗಿಕವಾದ ಸತ್ವವನ್ನು ಮುಚ್ಚಿಡ್ಲಿಕ್ಕಾಗುವುದಿಲ್ಲ ಎನ್ನುವುದಕ್ಕೆ ಇದು ಇನ್ನೊಂದು ಉದಾಹರಣೆ. ದ್ರೌಪದಿ ಬಹಳ ದೊಡ್ಡ ಸುಂದರಿ ಅಂತ ಹೆಸರಾದವಳು ಆ ಕಾಲದಲ್ಲಿ. ಅವಳ ಸ್ವಯಂವರದ ಕಥೆಯು ಬಹಳ ದೊಡ್ಡದು, ದ್ರೌಪದಿ ಸ್ವಯಂವರ ಅಂತ. ಅವಳನ್ನು ಮದುವೆ ಆಗಲಿಕ್ಕೆ ಎಷ್ಟು ದೇಶದ ರಾಜರುಗಳೆಲ್ಲ ಬಂದಿದ್ದಾರೆ ಅಂತ. ಈ ಕೀಚಕ ಪರಮ ಸುಂದರಿಯಾದಂಥ ದ್ರೌಪದಿಯನ್ನು ನೋಡ್ತಾನೆ, ಮೋಹಿಸ್ತಾನೆ, ಮತ್ತು ಅಕ್ಕನಲ್ಲಿ ಕೇಳ್ತಾನೆ, ಅವಳು ಯಾರು ಅಂತ. ನನ್ನ ಗಮನಕ್ಕೆ ಇಷ್ಟು ದಿವಸ ಬರಲೇ ಇಲ್ವಲ್ಲ ಅಂತ. ನೋಡಿ ಎಂತಹ ಪ್ರವೃತ್ತಿ ಅಂತ. ಬಡ ಹೆಣ್ಣು ಮಕ್ಕಳು ಸಿಕ್ಕಿದರೆ, ಅಥವಾ ಪಾಪದವರು ಸಿಕ್ಕಿದರೆ, ಸಾಧುಗಳು ಸಿಕ್ಕಿದರೆ, ಈ ಬಲಶಾಲಿಗಳಾದವರು ತಮ್ಮ ಬಲವನ್ನು ಹೇಗೆ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಕೀಚಕ ಒಂದು ಒಳ್ಳೆಯ ಉದಾಹರಣೆ. ನಮ್ಮಲ್ಲಿ ಹೆಣ್ಣಿನ ಕುರಿತಾದ ಕಾಮುಕತೆಯನ್ನು ವ್ಯಕ್ತಪಡಿಸಿದವರ ಪೈಕಿ ಕೀಚಕನ ಹೆಸರು ಕೂಡ ದೊಡ್ಡದೇ. ಅಂತಹ ಕೀಚಕ ತನ್ನ ಅಕ್ಕನಲ್ಲಿ ಕೇಳ್ತಾನೆ, ಇದು ಯಾರು ಇವಳು ಅಂತ. ಹೀಗೆ ಅಂತ. ಅವಳ ಹೆಸರು ಮಾಲಿನಿ ಅಂತ. ಅವಳಿಲ್ಲಿ ಸೈರಂಧ್ರಿ ವೃತ್ತಿಯನ್ನು ಮಾಡ್ತಾ ಇದ್ದಾಳೆ. ಅವಳಿಗೆ 5 ಮಂದಿ ಗಂಧರ್ವ ಗಂಡಂದಿದ್ದರೆ. ಹೀಗೆಲ್ಲ ಅವಳ ಇತಿವೃತ್ತವನ್ನು ಸುದೇಶ್ನೆ ಹೇಳ್ತಾಳೆ. ಅವಳು ನನ್ನೊಂದಿಗೆ ಬರುವಾಗ ಮಾಡಬೇಕು ನೀನು ಅಂತ ಹೇಳ್ತಾಳೆ. ಸಾವಾಸಕ್ಕೆ ಹೋಗಬೇಡ ಅಂತ ಹೇಳ್ತಾಳೆ ಸುದೇಶ್ನೆ. ಆದರೂ ಕೀಚಕ ಕೇಳುವುದಿಲ್ಲ. ಮತ್ತೊಂದು ದಿವಸ ಹೀಗೆ ಸಾಧಿಸಿ ದ್ರೌಪದಿಯನ್ನೇ ಪ್ರಶ್ನಿಸಿ ಅವಳಲ್ಲಿ ತನ್ನ ಆಸೆಯನ್ನೆಲ್ಲ ಹೇಳಿಕೊಳ್ತಾನೆ. ಆದರೆ ದ್ರೌಪದಿ ಅದಕ್ಕೆ ಒಪ್ಪುವುದಿಲ್ಲ. ಹೀಗೆ ಒಂದಷ್ಟು ದಿನಗಳು ಹೀಗೆ ಇದೇ ಒಂದು ತಾಕಲಾಟದಲ್ಲಿ ಮುಂದೆ ಹೋಗ್ತದೆ. ಹೋಗ್ತಾ ಇದ್ದಾಗ ಒಂದು ದಿವಸ ಇವನು ಅಕ್ಕನಲ್ಲಿ ಬಂದು ಹೇಳ್ತಾನೆ, ನೀನು ಏನಾದರೂ ಮಾಡಿ ನನಗೆ ಆ ಮಾಲಿನಿ ಎನ್ನುವ ಸೈರಂಧ್ರಿಯನ್ನು ನನ್ನಲ್ಲಿಗೆ ಬರುವ ಹಾಗೆ ಮಾಡಬೇಕು ಅಂತ. ಹಾಗೆ ಅವಳು ಒಂದು ಉತ್ಸವದ ಕಾಲ, ಅದು ಬ್ರಹ್ಮೋತ್ಸವ ಅಂತ ಹೇಳ್ತಾರೆ, ಅಂಥ ಒಂದು ಉತ್ಸವದ ಕಾಲದಲ್ಲಿ ಎಲ್ಲರೂ ಭಾಳ ಸಂಭ್ರಮ ಪಡುವ ಸಂದರ್ಭ ಅದು. ವಿಶೇಷವಾದ ಅಡುಗೆಗಳನ್ನೆಲ್ಲ ಮಾಡಿ ಕೀಚಕನಿಗೆ ಕಳುಹಿಸುವುದು ಅಂತ ಒಂದು ಸಂದರ್ಭ ಇತ್ತು. ಹಾಗೆ ಅಂತಹ ಒಂದು ಸಂದರ್ಭದಲ್ಲಿ ಸುರೆಯನ್ನು, ಅಂದರೆ ಮದ್ಯವನ್ನು ಕೀಚಕನಿಗೆ ಕೊಟ್ಟು ಬರಬೇಕು ಅಂತ ಅವಳು ಸುದೇಶ್ನಾದೇವಿ ಮಾಲಿನಿಯಲ್ಲಿ ಹೇಳ್ತಾಳೆ. ಅವಳು ಹಾಗೆ ಕೊಂಡು ಹೋಗಿ ಕೊಡಬೇಕು. ಮೊದಲಿಗೆ ಅವಳು ಒಪ್ಪುವುದಿಲ್ಲ. ಇದೇನಾದರೂ ಎಡವಟ್ಟಾಗ್ತದೆ, ತೊಂದರೆ ಆಗ್ತದೆ ಅಂತ ಅವಳು ಗೊತ್ತಿತ್ತು ಅವಳಿಗೆ. ಆದರೂ ಕೂಡ ಕೀಚಕನಲ್ಲಿಗೆ ಹೋಗಿ ಅದನ್ನು ಕೊಡ್ತಾಳೆ. ಆಗ ಭಾಳ ಸಹಜವಾಗಿ ಕೀಚಕ ತನ್ನ ಅಕ್ಕನ ಉಪಕಾರವನ್ನೆಲ್ಲ ಸ್ಮರಿಸಿ ಸಂತೋಷಪಟ್ಟು ಮಾಲಿನಿಯನ್ನು ತನ್ನ ಸೇರಿಸಿಕೊಳ್ಳಿಕ್ಕೆ ನೋಡ್ತಾನೆ. ಆದರೆ ದ್ರೌಪದಿ ಕೊಸರಿಕೊಂಡು ಅಲ್ಲಿಂದ ತಪ್ಪಿಸಿ ಓಡ್ತಾಳೆ. ಓಡುವಾಗ ಇವನು ಅಟ್ಟಿಸಿಕೊಂಡು ಹೋಗ್ತಾನೆ. ಅಟ್ಟಿಸಿಕೊಂಡು ಹೋಗುವಾಗ ಅವಳು ಓಡಿ ಆಸ್ಥಾನಕ್ಕೆ ಬರ್ತಾಳೆ. 2 ಕಾರಣ. ಒಂದಲ್ಲಿ ರಾಜ ಇದ್ದಾನೆ ಅಂತ, ಇನ್ನೊಂದು ಪಾಂಡವರಿಗೆ ಗೊತ್ತಾಗಬೇಕು ಅಂತ. ಬಂದು ಅಲ್ಲಿಗೆ ತಲುಪುವಾಗ ಕೀಚಕನು ಅಲ್ಲಿಗೆ ಬರ್ತಾನೆ. ಅವಳು ತನ್ನ ವಶವಾಗದಿದ್ದಕ್ಕೆ ಬೇಕಾಗಿ ಅವಳನ್ನು ಒದೆಯ್ತಾನೆ. ದ್ರೌಪದಿ ಅರ್ಥನಾದ ಮಾಡ್ತಾಳೆ, ಇತ್ಯಾದಿ ಎಲ್ಲ ನಡೀತದೆ. ಇದೇ ಚಿಂತೆಯಲ್ಲಿ ದ್ರೌಪದಿ ಇರುವ ಸನ್ನಿವೇಶದಿಂದ ಈ ಒಂದು ಕಾವ್ಯ ಭಾಗ ಆರಂಭ ಆಗ್ತದೆ. ನಾವು ಕಾವ್ಯವನ್ನು ಕೂಡ ಓದುತ್ತಾ ಹೋಗುವ. ವಿರಾಟ ಪರ್ವ ಎನ್ನುವ ಪರ್ವದ 3ನೆಯ ಸಂಧಿಯಿಂದ ಈ ಕಥೆ, ಕೀಚಕನ ಕಥೆ ಇತ್ಯಾದಿಗಳೆಲ್ಲ ಆರಂಭ ಆಗ್ತದೆ. ಅದರ ಪದ್ಯವನ್ನು ನಾನು ಓದ್ತೇನೆ. ಪದ್ಯದ ಜೊತೆಗೆ ನೀವು ಕೂಡ ಬನ್ನಿ, ಓದುವ ಪ್ರಯತ್ನವನ್ನು ಕೂಡ ಮಾಡಿ. ಭಾಮಿನಿ ಷಟ್ಪದಿಯಾದದ್ದರಿಂದ ಮತ್ತು ಈ ಕುಮಾರವ್ಯಾಸನ ಭಾಷೆ ಕೂಡ ದೇಸಿ ಅಂತ ಹೇಳ್ತಾರೆ. ಮಾರ್ಗ ಮತ್ತು ದೇಸಿ ಸಮನ್ವಯ. ಅವನು ಆದಷ್ಟು ಕನ್ನಡದ ಪದಗಳನ್ನೇ ಬಳಸಿ ಬರೆದವನು. ಆದ್ದರಿಂದ ಅವನ ದೇಸಿಯ ಸೊಬಗು ಅತ್ಯಂತ ಆಕರ್ಷಕವಾದದ್ದು. ಅದನ್ನು ಓದುತ್ತಾ ನಾವು ಅರ್ಥೈಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡುವ. ಕೀಚಕನಿಂದ ಒದೆ ತಿಂದು ಕಂಕಭಟ್ಟಾದಿಗಳೊಂದಿಗೆಲ್ಲ ಕೇಳುವ ಹಾಗೆ ತನ್ನ ಆರ್ತತೆಯನ್ನು, ದೀನತೆಯನ್ನು ವ್ಯಕ್ತಪಡಿಸಿದರೂ ಕೂಡ ಏನು ಪರಿಣಾಮ ಆಗದೇ ಇದ್ದದರಿಂದ ದ್ರೌಪದಿ ಬಹಳ ನೊಂದಿದ್ದಾಳೆ. ಆ ನೊಂದ ದ್ರೌಪದಿ ತನ್ನಷ್ಟಕ್ಕೆ, ತನ್ನೊಂದಲ್ಲಿಯೇ, ಅಂದರೆ ಸ್ವಗತ ಅಂತ ಇದಕ್ಕೆ ಹೆಸರು, ತನ್ನಲ್ಲೇ ಹೇಳಿಕೊಳ್ಳುವ ಒಂದು ಮಾತಿನ ಸಂದರ್ಭ ಇದು. ನಾನು ಒಮ್ಮೆ ಇಡೀ ಪದ್ಯವನ್ನು ಓದ್ತೇನೆ. ಓದಿದ ನಂತರ ಅದನ್ನು ಪದವಿಂಗಡಣೆ ಮಾಡಿ ಅರ್ಥೈಸಿಕೊಳ್ಳಿಕ್ಕೆ ಪ್ರಯತ್ನ ಪಡುವುದು ಸುಲಭದ ದಾರಿ. ಆರಿಗುಸುರುವೆನ್ ಆರಸಾರುವೆನ್
ಆರಿಗೊರಲುವೆ ನಾರಿಗರುಹುವೆನ್ ಆರ ಬೇಡುವೆ ನಕಟ ಹೆಂಗಸು ಜನ್ಮವನು ಸುಡಲಿ. ಘೋರ ಪಾತಕಿ ಎನ್ನವಲು ಮುನ್ನಾರು ನವೆದವರುಂಟು ಮರಣವು ಬಾರದೆ ಎಂದೊರಲಿದಳು ಬಸುರನು ಹೊಯ್ದು ಶಶಿವದನೆ. ಸರಳವಾದ ಕನ್ನಡದ ಪದಗಳಿಂದ ಕೂಡಿದೆ. ಒಂದೆರಡು ಮೂರು ನಡುವೆ ಸಂಸ್ಕೃತ ಪದ. ಇಲ್ಲಿ ಪದ ವಿಂಗಡಣೆ ಮಾಡೋದು ಭಾಳ ಮುಖ್ಯವಾದ ಒಂದು ಭಾಗ. ಯಾಕೆಂದರೆ ಇದರಲ್ಲಿ ಪದ ವಿಂಗಡಣೆ ಮಾಡುವುದಿಲ್ಲ ಅರ್ಥ ತಪ್ಪಿತು ಅಂತಾದರೆ ಏನೇನೋ ಅರ್ಥಗಳು ಬರ್ತವೆ. ಆರಿಗೆ ಉಸುರುವೆನ್ ಆರ ಸಾರುವೆನ್ ಅಂತ, ಇಲ್ಲರ ನಾರ ಸಾರುವೆನ್ ಅಂತ ಆಗ್ತದೆ. ಆರಿಗೆ ಉಸುರುವೆನ್, ಯಾರಿಗೆ ಹೇಳಲಿ ನಾನು ಅಂದರೆ ಹೇಳಬೇಕಾದವರಲ್ಲಿಗೆ ಹೇಳಿ ಆಯಿತು. ವಿರಾಟ್ರಾಯನಲ್ಲಿ ಹೇಳಿ ಆಯಿತು, ಆಸ್ಥಾನದಲ್ಲಿದ್ದ ಕಂಕಭಟ್ಟಾದಿಗಳಲ್ಲಿದ್ದರು ಅವರಲ್ಲಿ ಹೇಳಿ ಆಯಿತು, ಪ್ರಯೋಜನ ಆಗಲಿಲ್ಲ. ಆರ ಸಾರುವೆನ್, ಯಾರ ಹತ್ತಿರಕ್ಕೆ ಹೋಗಲಿ. ಸಾರುವುದು ಎನ್ನುವುದಕ್ಕೂ ಎರಡು ಅರ್ಥ ಉಂಟು. ತಿಳಿಸು, ಹೇಳುವಂಥ ಒಂದು ಅರ್ಥ. ಸಾರುವುದು ಅಂದರೆ ತಲುಪುವುದು ಅಂತ ಒಂದು ಅರ್ಥ ಉಂಟು. ಹತ್ತಿರ ಹೋಗು, ಬಳಿ ಹೋಗು, ತಲುಪು ಎಂಬ ಅರ್ಥವೂ ಕೂಡ ಉಂಟು. ಇಲ್ಲಿ ನಾವು ಹೇಳು ಎಂಬ ಅರ್ಥವನ್ನು ಕೊಡಬೇಕು. ಯಾರಿಗೆ ಉಸುರುವೆನು, ಯಾರಿಗೆ ಹೇಳುವೆನು, ಯಾರಿಗೆ ತಿಳಿಸುವೆನು, ನನ್ನ ಕಷ್ಟವನ್ನು ನಾನು ಯಾರಿಗೆ ಹೇಳಲಿ, ಯಾರ ಬಳಿ ಹೋಗಲಿ ಸಹಾಯಕ್ಕಾಗಿ. ಆರಿಗೆ ಒರಲುವೆನು, ಒರಲು ಅಂತ ಹೇಳಿದರೆ ಆರ್ತನಾದ ಮಾಡು ಎಂಬ ಅರ್ಥ. ಒರಲು ಇದು ಬಹಳ ಹಳೆಯ ಶಬ್ದ. ಹಳೆಗನ್ನಡದಲ್ಲಿ ಕೂಡ ಒರಲು ಎಂಬ ಶಬ್ದ ಬರ್ತದೆ. ಒರಲು ಅಂತ ಹೇಳಿದರೆ ಆರ್ತನಾದವನ್ನು ಮಾಡು. ಆರ್ತನಾದವನ್ನು ಮಾಡು ಅಂದರೆ ತನ್ನ ಕಷ್ಟವನ್ನು ಹೇಳಿಕೊಳ್ಳುವಂತಲೇ ಅರ್ಥ. ಒಂದೇ ಅರ್ಥವನ್ನು ಕೊಡುವ ವಿಭಿನ್ನ ಶಬ್ದಗಳನ್ನು ಕವಿ ಮತ್ತೆ ಮತ್ತೆ ಪ್ರಯೋಗ ಮಾಡ್ತಾ ಇದ್ದಾನೆ. ಆರಿಗೆ ಉಸುರುವೆನ್ ಆರ ಸಾರುವೆನ್ ಅಂತ ವಿಂಗಡಿಸಬೇಕು. ಆಗ ಎರಡನೇ ಸಾಲಿನಲ್ಲಿ ಆರಿಗೆ ಒರಲುವೆನ್ ಅಂತ ಅದು ಸಿಗ್ತದೆ ಬಾಯಿಗೆ. ಆರಿಗೆ ಒರಲುವೆನ್ ಆರಿಗೆ ಅರುಹುವೆನ್ ಮತ್ತೆ ವಿಂಗಡಿಸಿಕೊಳ್ಳಿಕ್ಕೆ. ಆರಿಗೆ ಒರಲುವೆನ್ ಆರಿಗೆ ಅರುಹುವೆನ್. ಅರುಹು ಅಂದರೂ ಉಸುರು, ಸಾರು, ಒರಲು ಎಂಬ ಅರ್ಥವೇ ಬರ್ತದೆ, ಅಂದರೆ ತಿಳಿಸು ಎಂಬ ಅರ್ಥ. ಆರಿಗೆ ಅರುಹುವೆನ್ ಆರ ಬೇಡುವೆನ್, ಯಾರನ್ನು ಬೇಡಲಿ, ಬೇಡಲಿ ಅಂದರೆ ಯಾಚಿಸಲಿ, ಯಾರಲ್ಲಿ ನಾನು ವಿನಂತಿ ಮಾಡಿಕೊಳ್ಳಲಿ, ಯಾರಲ್ಲಿ ನಾನು ಹೇಳಿಕೊಳ್ಳಲಿ, ಯಾರಿಗೆ ನಾನು ದೂರು ಕೊಡಲಿ ಎಂಬ ಅರ್ಥವೇ ಅದಕ್ಕೆ ಪುನಃ ಬರುವುದು. ಆರ ಬೇಡುವೆನ್. ಹೀಗೆ ಒಂದು 4-5 ಬಗೆಯಲ್ಲಿ ತನ್ನ ಸಂಕಟವನ್ನು ಹೇಳಿಕೊಳ್ತಾನೆ. ಅಂದರೆ ಯಾರಿಗೆ ಹೇಳಲಿ ಅಂತ ಹೇಳುವುದರ ಧ್ವನಿ ಏನು ಅಂದರೆ ಹೇಳಲಿಕ್ಕೆ ಯಾರು ಜನ ಇಲ್ಲ ಅಂತ. ಈಗ ಹೇಳಲಿಕ್ಕೆ ಕೇಳಲಿಕ್ಕೆ ಜನ ಇಲ್ಲ ಎನ್ನುವುದು ಒಂದು ಬಗೆಯ ಅನಾಥ ಸ್ಥಿತಿಯನ್ನು ಸೂಚಿಸ್ತದೆ. ಯಾರು ಹೇಳಿಕೊಳ್ಳಲಿಕ್ಕಿಲ್ಲ ಅಂತ. ಈಗ ಯಾರಿಗದು ಪ್ರಶ್ನೆ ಅಲ್ಲ, ಅದು ನಿಜವಾಗಿ ಆ ಪ್ರಶ್ನೆಯೊಳಗೊಂದು ಇಂಗಿತ ಇದೆ. ನನ್ನ ದೂರನ್ನು ಕೇಳುವವರು ಯಾರೂ ಇಲ್ಲ ಅಂತ. ನಮ್ಮಲ್ಲಿ ಹೇಳ್ತಾರೆ ಅರಣ್ಯ ರೋದನ ಅಂತ ಹೇಳ್ತಾರೆ. ಒಂದು ಶಬ್ದ ಇದೆ ಅರಣ್ಯ ರೋದನ, ಒಂದು ಒಳ್ಳೆಯ ನುಡಿಗಟ್ಟದು. ಅರಣ್ಯ ರೋದನ ಅಂದರೆ ಏನು? ಕಾಡಿನಲ್ಲಿ ಕೂಗಾಡಿದರೆ, ಆರ್ತನಾದ ಮಾಡಿದರೆ ಕಾಪಾಡಲಿಕ್ಕೆ ಯಾರು ಬರುವುದಿಲ್ಲ. ಅಲ್ಲಿರುವುದು ಇನ್ನಷ್ಟು ತಿನ್ನುವವರು, ಗರ್ಜಿಸುವವರೇ ಇರುವುದಲ್ಲಿ, ರಕ್ಷಣೆ ಮಾಡಲಿಕ್ಕೆ ಯಾರಿಲ್ಲ. ಹಾಗಿದು ಅವಳ ಪರಿಸ್ಥಿತಿಯು ಅದೇ ಬಂದಿದೆ. ಆರ ಬೇಡುವೆನ್ ಅಕಟ ಹೆಂಗಸು ಜನ್ಮವನ್ನು ಸುಡಲಿ. ಅಕಟ ಎನ್ನುವುದು ಒಂದು ಉದ್ಗಾರ, ಅಯ್ಯೋ ಅಂತ ಅರ್ಥ ಹೇಳಿದ ಹಾಗೆ, ಅಯ್ಯೋ ಅಂತ ಹೇಳಿದ ಹಾಗೆ ಉದ್ಗಾರ. ಅಕಟ ಅಕಟಕಟ ಅಂತಲೂ ಬರ್ತದೆ, ಎರಡೆರಡು ಸಲ ಅಯ್ಯಯ್ಯೋ ಅಂತ ಹೇಳಿದ ಹಾಗೆ. ಹಳೆಗನ್ನಡದಲ್ಲಿ ಕೂಡ ಇದು ಪ್ರಯೋಗದಲ್ಲಿತ್ತು. ಅಕ್ಕಟ ಅಂತ ಕೂಡ ಒಂದು ಪ್ರಯೋಗ ಉಂಟು, ಅಯ್ಯಯ್ಯೋ ಅಂತ ಹೇಳಿದ ಹಾಗೆ ಅದರ ಅರ್ಥ. ಹೆಂಗಸು ಜನ್ಮವನ್ನು ಸುಡಲಿ, ಹೆಣ್ಣು ಜನ್ಮಕ್ಕೆ ಬೆಂಕಿ ಹಾಕಲಿಕ್ಕೆ. ಅಂದರೆ ಹೆಣ್ಣು ಜನ್ಮ ಎನ್ನುವುದು ಅಷ್ಟು ಕೂಡ ಕಷ್ಟದಾಯಕವಾದದ್ದು. ಹೆಣ್ಣು ಜನ್ಮ ಯಾರಿಗೂ ಬರಬಾರ್ದು, ಹೆಣ್ಣು ಜನ್ಮ ಯಾರಿಗೂ ಸಿಗಬಾರ್ದು. ಹೆಣ್ಣಾಗಿ ಹುಟ್ಟುವುದೇ ಕಷ್ಟ ಅನುಭವಿಸಲಿಕ್ಕೆ ಅಂತ. ಅಂದರೆ ಬೆಂಕಿಗೆ ಹಾಕಿದ ಹಾಗೆ. ಹೆಣ್ಣು ಜನ್ಮ ಅಂತ ಹೇಳಿದರೆ, ಹೆಣ್ಣಾಗಿ ಹುಟ್ಟುವುದಂತ ಹೇಳಿದರೆ ಆ ಮಗುವನ್ನು ಬೆಂಕಿಗೆ ಹಾಕಿದ. ಅವಳ ಚಿಂತೆ ಮುಂದುವರಿತದೆ. ಘೋರ ಪಾತಕಿ ಎನ್ನವೊಲು ಎನ್ನಂತೆ. ಘೋರ ಪಾತಕಿ, ಪಾತಕಿ ಅಂದರೆ ಪಾಪ ಮಾಡಿದವಳು ಅಂತ. ಪಾತಕಿ ಅಂದರೆ ಪಾತಕ ಮಾಡಿದವನು ಅಂತಲೂ ಆಗ್ತದೆ, ಪಾತಕ ಮಾಡಿದವಳು ಅಂತಲೂ ಆಗ್ತದೆ. ಸಂಸ್ಕೃತ ಪದ ಅದು ಪಾತಕಿ ಎನ್ನುವುದು. ಪತನಕ್ಕೆ ಕಾರಣವಾಗುವ ಕೆಲಸವನ್ನು ಮಾಡಿದವರು ಪಾತಕಿಗಳು. ಪತನ ಅಂತ ಹೇಳಿದರೆ ಒಂದು ನೈತಿಕ ಪತನ, ಅದು ಸುಮ್ಮನೆ ಮೇಲಿಂದ ಕೆಳಕ್ಕೆ ಬೀಳುವುದಕ್ಕೂ ಪತನ ಅಂತ ಹೇಳ್ತೇವೆ. ಆದರೆ ಇಲ್ಲೆಲ್ಲ ಪಾಪ ಪುಣ್ಯಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಉಪಯೋಗಿಸುವಾಗ ಪಾತಕ ಅಂತ ಹೇಳಿದರೆ ಒಂದು ನೈತಿಕವಾದ ಪತನ. ನಾವು ತಪ್ಪು ಮಾಡುವುದು. ಸಾಮಾನ್ಯವಾಗಿ ನಮ್ಮಲ್ಲೊಂದು ಈ ಕರ್ಮ ತತ್ವ ಅಂತ ಉಂಟು. ಕರ್ಮದ ತತ್ವ ಹೇಗೆ ಅಂತ ಹೇಳಿದರೆ, ನಾವು ಮಾಡಿದ ಸತ್ಕರ್ಮಕ್ಕೆ ಸತ್ಫಲ, ದುಷ್ಕರ್ಮಕ್ಕೆ ದುಷ್ಫಲ. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದು ಸಿಗ್ತದೆ, ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದ್ದು ಸಿಗ್ತದೆ, ಮತ್ತು ಅನುಭವಿಸಲೇಬೇಕದು ಅಂತ ಉಂಟು ನಮ್ಮಲ್ಲಿ. ಕರ್ಮದ ಸಿದ್ಧಾಂತ ಅಂದರೆ ಹಾಗೆ. ಮಾಡಿದ ಕರ್ಮವನ್ನು ಅದನ್ನು ಅನುಭವಿಸಿಯೇ ಸಿದ್ಧ.
ನಾ ಮಾಡಿದ ಕರ್ಮ ಬಲವಂತವಾದರೆ ನೀನೇನು ಮಾಡುವೆ ಹರಿಯೇ ಅಂತ ದಾಸರು ತಮ್ಮ ಕೀರ್ತನೆಯಲ್ಲಿ ಹೇಳಿದ್ದಾರೆ. ಕರ್ಮದ ಫಲವನ್ನು ಅನುಭವಿಸಿಯೇ ಸಿದ್ಧ. ಹಾಗಾಗಿ ಅವಳು ಹೇಳ್ತಾಳೆ, ನಾನು ಬಹುಶಃ ಹಿಂದಿನ ಜನ್ಮದಲ್ಲಿ ಮಾಡಿದ ಘೋರ ಪಾತಕದ ಪರಿಣಾಮವಾಗಿಯೇ ಈಗ ಈ ರೀತಿಯಲ್ಲಿ ಕಷ್ಟಪಡ್ತಾ ಇದ್ದೇನೆ ಅಂತ, ನವೆಯುತ್ತಾ ಇದ್ದೇನೆ ಅಂತ. ಘೋರ ಪಾತಕಿ ಎನ್ನವಲು ಮುನ್ನ 6 ನವೆದವರುಂಟು. ಮುನ್ನ 6 ನವೆದವರುಂಟು ಎನ್ನುವ ಪ್ರಶ್ನೆಯಲ್ಲಿ ಯಾರೂ ಇಲ್ಲ ಎಂಬ ಒಂದು ಇಂಗಿತ ಇದೆ. ನವೆ ಅಂತ ಹೇಳಿದರೆ 2 ಅರ್ಥ ಉಂಟು ಅದಕ್ಕೆ. ಸಾಮಾನ್ಯ ಉತ್ತರ ಕನ್ನಡ ಭಾಗದಲ್ಲಿ ತುರಿಕೆ ಎನ್ನುವ ಅರ್ಥದಲ್ಲಿ ಈಗೆಲ್ಲ ಬಳಸ್ತಾರೆ. ನವೆ ಅಂತ ಹೇಳಿದರೆ ತುರಿಕೆ ಅಂತ. ಇದು ತುರಿಕೆ ಅಲ್ಲ, ತುರಿಕೆಗಿಂತಲೂ ಕಷ್ಟ. ಸವೆಯುವುದು ಎಂಬ ಅರ್ಥವೂ ಕೂಡ ಆಗ್ಬೋದು. ಬದುಕನ್ನು ಸವೆಯಿಸುವುದು ಅಂತ ಹೇಳ್ತಾರೆ, ಮುಗಿಸಿಬಿಡುವುದು ಅಂತ ಹೇಳ್ತಾರೆ. ಹಾಗೆ ಬದುಕಿನಲ್ಲಿ ಕಷ್ಟಪಡುವುದು, ತೇದು ಮುಗಿಯುವುದು, ಬದುಕಿನಲ್ಲಿ ತೇಯುವುದು ಅಂತ ಹೇಳ್ತಾರೆ. ಜೀವ ತೇಯುವುದು ಅಂದರೆ ನಾಶಕ್ಕೆ ಹತ್ತಿರವಾಗುವುದು ಅಂತ ಅರ್ಥ. ಹಾಗಾಗಿ ನವೆ ಅಂದರೆ ಬಹಳ ಕಷ್ಟಪಡುವುದು. ತನ್ನ ಹಾಗೆ ಬದುಕಿನಲ್ಲಿ ಸವೆದವರು, ನವೆದವರು, ತೇದವರು ಮುನ್ನ 6 ಉಂಟು. ಮುನ್ನ ಅಂದರೆ ಮೊದಲು ಅಂತ. ಈ ಹಿಂದೆ ಯಾರು ಉಂಟು? ನಮ್ಮದೆಲ್ಲ ಸಾಮಾನ್ಯವಾಗಿ ಒಂದು ಕ್ರಮ ಹೇಗೆ ಅಂದರೆ, ನಾವು ಕಷ್ಟಪಡ್ತಾ ಇದ್ದೇವೆ ಎನ್ನುವಾಗ ನಮ್ಮ ಹಾಗೆ ಕಷ್ಟಪಡೋರು ಇನ್ಯಾರಾದರೂ ಇದ್ದಾರಾ ಅಂತ ನೋಡಿ. ವಿದ್ಯಾರ್ಥಿಗಳೆಲ್ಲ ಸ್ವಲ್ಪ ಅಂಕ ಕಡಿಮೆ ಆದರೆ ತಮಗಿಂತ ಕಡಿಮೆ ಅಂಕದವರು, ತಮಗಿಂತ ಹೆಚ್ಚಿನ ಅಂಕದವರು ಯಾರಿದ್ದಾರೆ ಎನ್ನುವ ಲೆಕ್ಕ ಆಗ್ತಾರೆ ಸಾಮಾನ್ಯ. ಕೆಲವರೆಲ್ಲ ಏನು ಮಾಡ್ತಾರೆ ಅಂತ ತಮಗಿಂತ ಹೆಚ್ಚು ಯಾರಿಗೆ ಸಿಕ್ಕಿದೆ ಅಂತ ಇಣುಕಿ ನೋಡ್ತಾರೆ ಉತ್ತರ ಪತ್ರಿಕೆಯನ್ನೆಲ್ಲ, ಮತ್ತೆ ಚಿಂತೆ ಮಾಡಿಕೊಳ್ತಾರೆ, ಏನಾದರೂ ಕಷ್ಟ ಮಾಡ್ತಾರೆ. ಹಾಗಲ್ಲಂತೆ. ನಾವು ಆ ರೀತಿ ನಿರಾಶೆಗೊಳಗಾಗಬಾರ್ದು. ಎಲ್ಲರಿಗೂ ತುಂಬ ಮಾರ್ಕ್ ಸಿಕ್ಕಿದೆ, ನನಗೇನು ಸಿಗಲಿಲ್ಲ ಅಂತ ಹೇಳ್ಬಾರ್ದು. ನಮಗಿಂತ ಕಡಿಮೆಯವರು ಯಾರಾದರೂ ಇದ್ದರೆ ಅವರನ್ನು ನೋಡಿ ನಾವು ಸಮಾಧಾನ ಪಟ್ಟುಕೊಳ್ಬೇಕು ಅಂತ. ದುಃಖಾಧಿಕಾನ್ ಪಶ್ಯೇತ್ ಅಂತ ಉಂಟು. ನಾವು ಕಷ್ಟಪಡುವಾಗ ನಮಗಿಂತ ಹೆಚ್ಚು ಕಷ್ಟಪಟ್ಟವರನ್ನು ನೋಡಿ ಸಮಾಧಾನ ಮಾಡು. ಆದರೆ ಅದನ್ನು ದುಃಖಿಗಳಿಗೆ ಯಾರಾದರೂ ಹೇಳಬೇಕಷ್ಟೆ, ಹೇಳದೆ ಅವರು ಸರಿಯಾಗುವುದಿಲ್ಲ. ಈಗ ದ್ರೌಪದಿಗೆ ಸಮಾಧಾನ ಹೇಳುವವರು ಯಾರೂ ಇಲ್ಲ ಅಂತ ಎನ್ನುವ ಸ್ಥಿತಿಯಲ್ಲಿದ್ದಾಳೆ. ನನ್ನ ಹಾಗೆ ಯಾರು ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ತಾಳೆ. ಮರಣವೂ ಬಾರದೆ ಎಂದು ಹೊರಲಿದಳು. ದುಃಖದ ಒಂದು ತುರಿಯ ಸ್ಥಿತಿ ಅಂದರೆ ಚರಮ ಸ್ಥಿತಿ. 4ನೇ ಸ್ಥಿತಿ ಯಾವುದು ಅಂದರೆ ಸಾವಿನ ನಿರೀಕ್ಷೆ. ಸಾವು ಬೇಕು ಎನ್ನುವ ಅಪೇಕ್ಷೆ, ಬದುಕಿರಬಾರದು ಎನ್ನುವ ಒಂದು ನಿರ್ಧಾರ. ಮರಣವೂ ಬಾರದೆ, ಸಾವು ಬರುವುದಿಲ್ವಲ್ಲ. ಸಾವು ನಾವು ಎಣಿಸಿದಾಗ ಬರುವುದಿಲ್ಲ. ಮಹಾಭಾರತದಲ್ಲಿ ಒಬ್ಬನಿಗಿತ್ತ ಅವಕಾಶ. ಶಂತನು ಎನ್ನುವಂತಹ ರಾಜನ ಮಗ ದೇವವ್ರತ, ಅವನಿಗೆ ಮತ್ತೆ ಭೀಷ್ಮ ಅಂತ ಹೆಸರಾಯಿತು. ಅವನೊಬ್ಬನಿಗೆ ಆ ಒಂದು ಅವಕಾಶ ಇತ್ತು. ಇಚ್ಛಿಸಿದಾಗ ಮರಣ ಬರುವುದು. ಉಳಿದವರಿಗೆ ಯಾರಿಗೂ ಗೊತ್ತಿಲ್ಲ. ನಗುತ್ತಾ ಮಾತನಾಡ್ತಾ ಇದ್ದ ಹಾಗೆ ಬಿದ್ದು ಹೋಗೋರಿದ್ದಾರೆ, ಊಟ ಮಾಡ್ತಾ ಇದ್ದ ಹಾಗೆ ಸಾಯುವವರಿದ್ದಾರೆ, ಮಲಗಿದ ನಿದ್ದೆಯ ಜೊತೆಗೆ ಚಿರನಿದ್ದೆಗೆ ಸಲ್ಲುವವರಿದ್ದಾರೆ. ಮರಣ ಯಾವಾಗಂತ ಯಾರಿಗೂ ಗೊತ್ತಿಲ್ಲ. ಅಪೇಕ್ಷಿಸಿದಾಗ ಬರುವುದಿಲ್ಲ ಅದು ಹಾಗೆ. ಆದ್ದರಿಂದ ಅವಳಿಗದು ಗೊತ್ತಿದೆ. ಮರಣವೂ ಬಾರದೆ, ಮರಣ ಆದರೂ ಬರ್ತಿದ್ರೆ ಈ ಎಲ್ಲ ಸಮಸ್ಯೆಗಳಿಗೊಂದು ಉತ್ತರ ಸಿಕ್ತಿತ್ತು. ಆದರೆ ಅದು ಇಲ್ಲವಲ್ಲ ಅಂತ ಚಿಂತೆ ಮಾಡ್ತಾಳೆ. ಅದನ್ನು ಕವಿ ಭಾಳ ಸುಂದರವಾದ ಒಂದು ದೃಶ್ಯ ನಮ್ಮ ಕಣ್ಣಿಗೆ ಕಟ್ಟುವ ಹಾಗೆ ಹೇಳ್ತಾನೆ. ಬಸುರನು ಹೊಯ್ದು ಅಂತ. ಇದು ಭಾಳ ವಿಶೇಷ. ತುಂಬ ಆರ್ತತೆ, ತುಂಬ ದೈನ್ಯ ಎನ್ನುವುದು ನಮಗೆ ಕಾಣುವುದು ಯಾವಾಗ ಅಂದರೆ ಹೊಟ್ಟೆಗೆ ಹೊಡ್ಕೊಂಡಾಗ. ಈ ಭಿಕ್ಷೆ ಬೇಡುವವರೆಲ್ಲ ತುಂಬ ಹಸಿದಿದ್ದೇವೆ ಅಂತ ಹೇಳಬೇಕಾದ್ರೆ ಅವರು ಹೊಟ್ಟೆಯನ್ನು ಬಡಿದು ತೋರಿಸ್ತಾರೆ. ತಾಯಂದಿರು ತಾವು ತುಂಬ ಕಷ್ಟಪಟ್ಟಿದ್ದೇವೆ ಅಂತ ಮಕ್ಕಳಲ್ಲಿ ಹೇಳುವಾಗ ಅವರು ಹೊಟ್ಟೆ ತೋರಿಸಿ ಹೇಳ್ತಾರೆ. ಅಂದರೆ ಆ ಬಸುರನು ಹೊಯ್ದು ಎನ್ನುವ ಒಂದು ಪದಪುಂಜವೇ ಅತ್ಯಂತ ಮಾರ್ಮಿಕವಾಗಿದೆ ಮತ್ತು ಯಾರನ್ನಾದರೂ ಕೂಡ ಒಂದು ಸಲ ಅಲುಗಾಡಿಸುವಂತೆ ಇದೆ. ಹೊಟ್ಟೆ ಹೊಡೆದುಕೊಂಡು ದುಃಖಿಸ್ತಾಳೆ ಅಂತ. ಬಸುರನು ಹೊಯ್ದು ಶಶಿವದನೆ. ಶಶಿವದನೆ ಎನ್ನುವುದು ದ್ರೌಪದಿಯನ್ನು ವರ್ಣಿಸುವ ಒಂದು ಶಬ್ದ. ಶಶಿ ಅಂದರೆ ಚಂದ್ರ ಅಂತ ಅರ್ಥ, ವದನೆ ಅಂದರೆ ಮುಖವುಳ್ಳವಳು ಅಂತ ಅರ್ಥ, ಚಂದ್ರಮುಖಿ ಅಂತ. ಈ ಕುಮಾರವ್ಯಾಸನನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಹೇಳ್ತಾರೆ. ರೂಪಕ ಎನ್ನುವುದೊಂದು ಅಲಂಕಾರ. ಈ ಅಲಂಕಾರದ ಮಾತುಗಳನ್ನು ಆಗಾಗ ತರುವುದರಲ್ಲಿ ಅವನು ಭಾಳ ಜಾಣ. ನೋಡಿ, ಇಲ್ಲಿ ಶಶಿವದನೆ ಅಂತ ಹೇಳ್ತಾರೆ. ಶಶಿವದನೆ ಅಂದರೆ ಚಂದ್ರಮುಖಿ ಅಂತ. ಅವಳ ಮುಖ ಚಂದ್ರ. ಚಂದ್ರ ಬೇರೆ ಅಲ್ಲ, ಅವಳ ಮುಖ ಬೇರೆ ಅಲ್ಲ. ಅವಳ ಮುಖ ನೋಡಿದಾಗ ಚಂದ್ರನ ನೆನಪಾಗಬೇಕು, ಅಷ್ಟು ಸುಂದರಿ ಅಂತ. ಶಶಿವದನೆಯಾದಂತಹ ದ್ರೌಪದಿ ಈ ರೀತಿ ತನ್ನ ದೂರನ್ನು ಕೇಳುವವರು ಯಾರೂ ಇಲ್ಲವಲ್ಲ, ಸಾವೂ ಬರುವುದಿಲ್ವಲ್ಲ ಅಂತ ದುಃಖಿಸ್ತಾಳೆ. ಆಮೇಲೆ ಈಗ ನಮಗೊಂದು ಪ್ರಶ್ನೆ ಬರ್ಬೋದು, ಈಗ ಓದ್ತಾ ಇದ್ದ ಹಾಗೆ ಅವಳಿಗೆ 5 ಮಂದಿ ಗಂಡಂದಿರಿದ್ದಾರಲ್ಲ ಅಂತ. 5 ಮಂದಿ ಗಂಡಂದಿರಿದ್ದಾರೆ, ಒಂದೊಂದು ಬಗೆಯ ಪ್ರತಿಭೆ ಉಳ್ಳವರಾಗಿದ್ದಾರೆ. ಅವರಲ್ಲಿ ಹೇಳ್ಬೋದಲ್ಲ, ಯಮಸುತಂಗರುಹುವೆನೆ ಧರ್ಮಕ್ಷಮೆಯ ಗರ ಹೊಡೆದಿಹುದು.
ಇದೇ ವ್ಯಾಸಭಾರತದಲ್ಲಿ ಇದು ಸ್ವಲ್ಪ ವಿಶೇಷವಾಗಿ ಬರ್ತದೆ. ಕೀಚಕನಿಂದ ವಧೆ ತಿಂದ ಸಂದರ್ಭದಲ್ಲಿ ವಿರಾಟರಾಯನಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ಹೆಚ್ಚಿಗೆ. ಆದರೆ ಕಂಕಭಟ್ಟ ಮಾತ್ರ ಹೇಳ್ತಾನೆ. ಕಂಕಭಟ್ಟ ಅವನು ಕ್ಷಮೆಯ ಮಹತ್ವವನ್ನು ಹೇಳ್ತಾನೆ. ಕ್ಷತ್ರಿಯರಲ್ಲಿ ವೀರರಲ್ಲಿರಬೇಕಾದ ಒಂದು ಕ್ಷಮೆಯ ಮಹತ್ವ ಏನು ಅಂತ ಹೇಳ್ತಾನೆ. ಕ್ಷಮಾಗುಣ, ಸಂದರ್ಭ ನೋಡಬೇಕು, ಸಮಯ ನೋಡಬೇಕು ಅಂತ ಅದರ ಅರ್ಥ. ಸಹಿಸಿಕೊಳ್ಳುವ ಗುಣ, ಇನ್ನೊಬ್ಬರ ತಪ್ಪುಗಳನ್ನು, ಇನ್ನೊಬ್ಬರು ಮಾಡುವ ಕೆಡುಕನ್ನು ಸಹಿಸಿಕೊಳ್ಳುವ ಗುಣ, ಅದು ಧರ್ಮರಾಯನಲ್ಲಿ ವಿಶೇಷವಾಗಿ ಉಂಟು. ಈ ಧರ್ಮದ ಕ್ಷಮೆ, ಧರ್ಮ ಕ್ಷಮೆ ಅಂತ ಹೇಳಿದರೆ ಇನ್ನೂ ಒಂದು ಅರ್ಥ ಉಂಟು ಅದಕ್ಕೆ. ಯಾವುದನ್ನು ಯಾವಾಗ ಯಾರು ಮಾಡಬೇಕು ಅನ್ನೋದಕ್ಕೊಂದು ನಿರ್ಣಯ ಉಂಟು ಅಂತ ಪ್ರಪಂಚದಲ್ಲಿ. ಎಲ್ಲರೂ ಎಲ್ಲದನ್ನು ಮಾಡುವುದಲ್ಲ ಅಂತ, ಎಲ್ಲ ಹೊತ್ತಿನಲ್ಲೂ ಎಲ್ಲ ಕೆಲಸ ಮಾಡುವುದಲ್ಲ, ಸಮಯ ನೋಡಬೇಕು. ನೋಡಿ, ಧರ್ಮರಾಯನ ಗುಣ ಹೇಗೆ ಅಂದರೆ ಅವನು ಬಹಳ ತಾಳ್ಮೆ ಅಂತ ನಮಗೆ ಕಾಣ್ತದೆ. ವನವಾಸದಲ್ಲಿದ್ದಾಗ ಅಲ್ಲೊಂದು ಘೋಷಯಾತ್ರೆ ಅಂತ ಒಂದು ಪ್ರಕರಣ ನಡೀತದೆ. ಆ ಘೋಷಯಾತ್ರೆ ಪ್ರಕರಣದಲ್ಲಿ ಕೌರವರೆಲ್ಲ ಬಂದುಕೊಂಡು ಈ ಪಾಂಡವರು ವನವಾಸದಲ್ಲಿದ್ದ ಆ ವನದ ಹತ್ತಿರದಲ್ಲಿಯೇ ಒಂದು ನೀರಾಟ, ಬೇಟೆ, ಆಮೇಲೆ ನರ್ತನ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ. ಆ ಹೊತ್ತಿನಲ್ಲಿ ಆ ಪ್ರದೇಶದಲ್ಲಿದ್ದ ಚಿತ್ರಸೇನ ಎಂಬ ನಾಯಕತ್ವದ ಗಂಧರ್ವರ ಪಡೆ ಬಂದು ಕೌರವರನ್ನೆಲ್ಲ ಹೊಡಿತದೆ. ಅದರಲ್ಲಿ ಕೌರವನನ್ನು ಬಂಧಿಸಿಕೊಂಡು ತಗೊಂಡೋಗ್ತಾನೆ. ಆಗ ಕೌರವನ ಹೆಂಡತಿ ಭಾನುಮತಿ ಬಂದು ಧರ್ಮರಾಯನ ಪಾದವನ್ನು ಕಣ್ಣೀರಿಂದ ತೊಳಿತಾಳೆ. ಧರ್ಮರಾಯ ಏನು ಮಾಡಬೇಕು? ಶತ್ರುಗಳು 12 ವರ್ಷ ವನವಾಸಕ್ಕೆ ಗಳಿಸಿದ್ದಾನೆ, ಮತ್ತೊಂದು ವರ್ಷ ಅಜ್ಞಾತವಾಸ ಉಂಟು, ಒಳ್ಳೆಯದಾಯಿತು ಅಂತ ಹೇಳ್ಕೊಳ್ಬೋದು. ಶಠಂ ಪ್ರತಿ ಶಾಠ್ಯಂ ಅಂತ, ಕೆಟ್ಟವನಿಗೆ ಕೆಟ್ಟದ್ದೇ ದಾರಿಯಲ್ಲಿ ಶಿಕ್ಷೆ ಆಗಬೇಕು ಅಥವಾ ಪ್ರತೀಕಾರ ಆಗಬೇಕು. ಆದರೆ ಧರ್ಮರಾಯ ಹಾಗೆ ಯೋಚನೆ ಮಾಡಲಿಲ್ಲ. ಬದಲಾಗಿ ಅವನು ಭೀಮನನ್ನು ಕರೆದ. ಭೀಮ, ಹೋಗು ಕೌರವವನ್ನು ಬಿಡಿಸಿಕೊಂಡು ಬಾ ಅಂತ. ಭೀಮ ಒಪ್ಪಲಿಲ್ಲ ಅಂತೆ. ಅರ್ಜುನನನ್ನು ಕರೆದ. ಅರ್ಜುನ ಅಣ್ಣ ಹೇಳಿದಾಗೆ ಕೇಳಿದ, ಚಿತ್ರಸೇನೊಂದಿಗೆ ಯುದ್ಧ ಮಾಡಿದ, ಕೌರವವನ್ನು ಬಿಡಿಸಿದ. ಆಗ ಧರ್ಮರಾಯ ಒಂದು ಮಾತು ಹೇಳಿರ್ತಾನೆ. ಈಗ ನಮ್ಮೊಳಗೆ ನಾವು 100 ಮಂದಿ 5 ಮಂದಿ, ಆದರೆ ಹೊರಗಿನವರ ಪಾಲಿಗೆ ನಾವು ಯಾವತ್ತು 105 ಮಂದಿ ಅಂತ, ಅಂದರೆ ಒಗ್ಗಟ್ಟಿರಬೇಕು. ವಯಂ ಪಂಚಾಧಿಕಂ ಶತಂ ಅಂತ. ಕೌರವನ ನಾವು ಆ ರೀತಿಯಲ್ಲಿ ನಮ್ಮ ಸಹೋದರ ಎಂಬ ರೀತಿಯಲ್ಲಿ ನೋಡಬೇಕು, ಭ್ರಾತೃವತ್ಸಲರಾಗಿರಬೇಕು. ಆದ್ದರಿಂದ ನಾವು ಅವನ ಬಗ್ಗೆ ಈರ್ಷೆಯನ್ನು ತಾಳೋದಾಗಲಿ ಅಥವಾ ಪ್ರತೀಕಾರದ ಭಾವನೆಯನ್ನು ಈ ಸಂದರ್ಭದಲ್ಲಿ ತಾಳುವುದಾಗಲಿ ಸರಿಯಲ್ಲ. ಆಮೇಲೆ ಭಾನುಮತಿಯ ಕೊರಳು ನೋಡಬೇಕು, ಅವಳ ಹಣೆ ನೋಡಬೇಕು ಎಂಬ ದೃಷ್ಟಿಯನ್ನು ತೋರಿದ್ದನಂತೆ. ಇದು ಧರ್ಮರಾಯನ ಗುಣ, ಅದುವೇ ಅವನ ಧರ್ಮ. ಆಪತ್ತಿನಲ್ಲಿ ಯಾರಾದರೂ ಇದ್ದಾರೆ ಅಂತಾದರೆ ಅವರಿಗೆ ರಕ್ಷಣೆ ಮಾಡಬೇಕು. ರಕ್ಷಣೆ ಮಾಡುವುದಂದರೆ ಒಟ್ಟಾರೆ ಮಾಡುವುದಲ್ಲ, ಅದು ಕ್ರಮ ಪ್ರಕಾರವಾಗಿ ಮಾಡಬೇಕು, ಪ್ರಾಪ್ತ ಕ್ರಮದಲ್ಲಿ ಮಾಡಬೇಕು. ಇಂತಹ ಒಂದು ಗುಣವುಳ್ಳವನು ಧರ್ಮರಾಯ. ಅವನಿಗೆ ಹೇಳಿ ಪ್ರಯೋಜನ ಇಲ್ಲ ಅಂತ, ಹೇಳಿದ್ದರಿಂದ ಪ್ರಯೋಜನ ಆಗಲಿಲ್ಲ. ಒಂದು ಘಟನೆ ನಡೆಯಿತು ಈ ಕೀಚಕ ಒದ್ದ ಸಂದರ್ಭದಲ್ಲಿ. ಭೀಮಸೇನ ಇದ್ದ, ದೊಡ್ಡ ಸೌಟು ಹೆಗಲಲ್ಲಿ ಹೊತ್ತುಕೊಂಡು ಬಂದಿದ್ದಾನೆ. ಅವನು ಅರಮನೆಯ ಹೊರಗಿದ್ದಂಥ ದೊಡ್ಡವನು ಮರವನ್ನು ನೋಡಿದನಂತೆ. ಅಷ್ಟಾಗುವಾಗ ಮೆಲ್ಲಗೆ ಧರ್ಮರಾಯ ತನ್ನ ಬೆರಳಿನಿಂದ ಭೀಮನ ಬೆರಳನ್ನು ಒತ್ತಿ ಹಿಡಿದು ಹೇಳಿದನಂತೆ, ವಲಲ ಭಟ್ಟರೆ ಅಡುಗೆಗೆ ಬೇರೆ ಮರ ನೋಡಿ ಅಂತ. ಇದು ತುಂಬ ಜನರಿಗೆ ಆಶ್ರಯ ಕೊಟ್ಟಂತಹ ಮರ, ನಿಮ್ಮ ಒಲೆಗೆ ಕಟ್ಟಿಗೆ ಬೇಕು ಅಂತಾದರೆ ಬೇರೆ ಮರ ಹುಡುಕಿ ಈ ಮರ ಹಾಗೆ ಇರಲಿ ಅಂತ ಸಾಂಕೇತಿಕವಾಗಿ ಹೇಳಿದ. ಅಂದರೆ ಭೀಮನನ್ನು ಏಳಲಿಕ್ಕೆ ಬಿಡಲಿಲ್ಲ ಅವನು ಧರ್ಮರಾಯ ಅಂಥವನು. ಧರ್ಮಕ್ಷಮೆಯ ಗರ ಹೊಡೆಯುವುದು ಅಂದರೆ ಈ ದೆವ್ವದ ಕಾಟ. ನಮ್ಮಲ್ಲೆಲ್ಲ ಸೋಂಕು ಅಂತ ಉಂಟು, ತುಳುನಾಡಿನಲ್ಲಿ ಸೋಂಕು ಅಂತ ಹೇಳ್ತಾರೆ. ವಿಶಾಲ ಕರ್ನಾಟಕದಲ್ಲಿ ಈ ಒಂದು ಅರ್ಥದಲ್ಲಿ ಇದನ್ನು ಬಳಕೆ ಮಾಡ್ಬೋದು, ಮಾಡ್ತಾರೆ ಕೂಡ. ಗರ ಹೊಡೆಯುವುದು ಅಂತ. ಗರ ಹೊಡೆಯುವುದು ಅಂದರೆ ದೆವ್ವ ಮೆಟ್ಟಿಕೊಳ್ಳೋದು ಅಂತ. ದೆವ್ವ ಮೆಟ್ಟಿಕೊಂಡ್ರೆ ಏನು ಮಾಡ್ತಾರೆ ಅಂದರೆ ಅವರಿಗೆ ವಾಸ್ತವತೆ ಜ್ಞಾನ ಇಲ್ಲ, ಏನೋ ಒಂದು ಮೋಡಿಗೊಳಗಾದವರು ಹಾಗಿರ್ತಾರೆ. ಧರ್ಮರಾಯನಿಗೆ ಧರ್ಮ ಅಂತ ಹೇಳಿದರೆ ಅದೊಂದು ಬಗೆಯ ಒಂದು ಮೋಡಿಗೆ ಒಳಗಾದ ಹಾಗೆ, ಅವನಿಗೆ ಅದು ಬಿಟ್ಟು ಬೇರೆ ಪ್ರಪಂಚ ಇಲ್ಲ ಅಂತ. ಧರ್ಮಕ್ಷಮೆಯ ಗರ ಹೊಡೆದಿಹುದು. ಪಾರ್ಥನ ಮಮತೆಯುಳ್ಳವನೆಂಬನೇ ತಮ್ಮ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿ ಇಹನು. ಯಮಸುತಂಗರುಹುವೆನೇ ಧರ್ಮಕ್ಷಮೆಯ ಗರ ಹೊಡೆದಿಹುದು ಒಂದಾಯಿತು. ಪಾರ್ಥನು ಮಮತೆಯುಳ್ಳವನ್ ಎಂಬೆನೇ ತಮ್ಮಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿ ಇಹನು. ಅವನಿಗೆ ಅಣ್ಣ ಹೇಳದೆ ಏನನ್ನು ಮಾಡುವುದಿಲ್ಲ ಅಂತ ಒಂದು ಉಂಟು, ಅಥವಾ ಅಣ್ಣ ಹೇಳಿದರೆ ಮಾಡ್ತೇನೆ, ಹೇಳದಿದ್ದರೆ ಮಾಡುವುದಿಲ್ಲ ಅಂತ ಉಂಟು. ಇದು ಅರ್ಜುನನ ಗುಣ. ಹಾಗಂತ ಅರ್ಜುನ ದ್ರೌಪದಿಯನ್ನು ಸ್ವಯಂವರದಲ್ಲಿ ಗೆದ್ದವನು, ದ್ರೌಪದಿಯ ಬಗ್ಗೆ ಬಹಳ ಮಮತೆ ಉಳ್ಳವನಂತ ನಾವು ಎಣಿಸಬೇಕು. ಆದರೆ ಮಮತೆ ಉಳ್ಳವನಂತ ಹೇಳುವುದು ಹೇಗೆ? ಕಷ್ಟ ಕಾಲದಲ್ಲಿ ಸ್ಪಂದಿಸ್ತಾನೆ ಅಂತ ಹೇಳುವುದು ಹೇಗೆ? ಹೇಳಲಿಕ್ಕಾಗುವುದಿಲ್ಲ ಅಂತ. ಪಾರ್ಥನು ಮಮತೆಯುಳ್ಳವನೆಂಬೆನೆ
ತಮ್ಮ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿ ಇಹನು. ಆಜ್ಞೆಯಲ್ಲಿ ಭ್ರಮಿತನಾಗಿ ಇರುವುದು ಅಂದರೆ ಏನು? ಅಣ್ಣನ ಆಜ್ಞೆ ಅಂತ. ಅಣ್ಣ ಏನು ಹೇಳ್ತಾನೋ ಅದನ್ನು ಮಾಡ್ತೇನೆ ಅಂತ. ಈ ನಮ್ಮಲ್ಲಿ ಕೆಲವರಿದ್ದಾರೆ ಹೇಳಿದಷ್ಟೇ ಮಾಡೋದು ಅಂತ. ಹೇಳಿದ್ದು ಈ ದೊಡ್ಡವರು ಹೇಳಿದರೆ ಹೇಳಿದಷ್ಟನ್ನು ಮಾತ್ರ ಮಾಡೋದು, ಹೇಳಿದ್ದಕ್ಕಿಂತ ಹೆಚ್ಚು ಮಾಡಲಿಕ್ಕಿಲ್ಲ, ಅದಕ್ಕಿಂತ ಹೆಚ್ಚು ವಿಮರ್ಶೆ ಇಲ್ಲ, ಅದಕ್ಕಿಂತ ಹೆಚ್ಚು ಸ್ವಂತಿಕೆ ಇಲ್ಲ. ಅದನ್ನು ಭ್ರಮೆ ಅಂತ ಹೇಳ್ತಾರೆ. ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿ ಇಹನು. ಅಣ್ಣನ ಆಜ್ಞೆಯನ್ನು ಪಾಲಿಸುವುದೇ ತನಗೆ ದೊಡ್ಡದು ಅಂತ. ಮತ್ತೊಂದು ನಮ್ಮಲ್ಲಿ ಪರಂಪರೆ ಉಂಟು. ಈಗ ತಂದೆ ತೀರಿ ಹೋದರು ಅಂತ ಆದರೆ ಮತ್ತೆ ದೊಡ್ಡಣ್ಣ ಹೇಳಿದಾಗ ಎಲ್ಲರೂ ಕೇಳೋದು ಅಂತ. ಜ್ಯೇಷ್ಠ ಭ್ರಾತ ಪಿತುಸ್ಸಮಾನಃ ಅಂತ ದೊಡ್ಡಣ್ಣ ಹೇಳಿದಾಗ ಎಲ್ಲರೂ ಕೇಳೋದು. ಯಾವ ನಿರ್ಣಯ ಮಾಡಬೇಕಾದ್ರೂ ಅದು ಅವರಲ್ಲಿ ಕೇಳಬೇಕು ಅಂತ, ದೊಡ್ಡವರಲ್ಲಿ ಕೇಳಬೇಕು ಅಂತ ಹೇಳ್ತಾರೆ. ಇದೊಂದು ನಮ್ಮ ಈ ಕುಟುಂಬ ಪದ್ಧತಿಯಲ್ಲಿರೋ ಒಂದು ವಿಚಾರ. ಹಾಗೆ ಅರ್ಜುನ ಅವನ ಎಂಥವನು ಅಂದರೆ ಅಣ್ಣ ಹೇಳಿದ ಹಾಗೆ. ಆದ್ದರಿಂದ ಈ ಹೊತ್ತಿನಲ್ಲಿ ಅಣ್ಣ ಏನು ಹೇಳ್ತಾನೆ ಅದನ್ನು ಮಾತ್ರ ಮಾಡ್ತಾನೆ ಅಷ್ಟೇ, ಅವನು ಮೀರಿ ಹೋಗಲಿಕ್ಕಿಲ್ಲ. ಉಳಿದರಿಬ್ಬರು ಅಂದರೆ ಇದರಲ್ಲಿ ಭೀಮನನ್ನು ಬಿಟ್ಟಿದ್ದಾಳೆ ಅವಳು. ಭೀಮನನ್ನು ಪ್ರತ್ಯೇಕ ಇಟ್ಟು ಉಳಿದವರನ್ನು ಯೋಚನೆ ಮಾಡುವುದು. ಉಳಿದರಿಬ್ಬರು ಮತ್ತು ಅನೇಕ ವಿಷಯಗಳಲ್ಲಿ ಕಥೆಯಲ್ಲಿಯೂ ಕೂಡ ಈ ನಕುಲ ಸಹದೇವರು ಸ್ವಲ್ಪ ಉಳಿದವರೇ, ಅಂದರೆ ಪ್ರತ್ಯೇಕವಾಗಿ ಉಳಿದವರೇ ಹೌದು. ಅವರು ಸಣ್ಣವರು ಅಂತಲೇ ಲೆಕ್ಕ. ನಮ್ಮ ನಾಟಕ ಯಕ್ಷಗಾನ ಇತ್ಯಾದಿಗಳಲ್ಲಂತೂ ನಕುಲ ಸಹದೇವರ ಪಾತ್ರ ಮಾಡುವರು ಚಿಕ್ಕವರೇ. ಅವರ ಆಕೃತಿ ಕೂಡ ಸಣ್ಣದಾಗಿ ನಮಗೆ ಕಾಣ್ತದೆ. ನಿಜವಾಗಿ ಅಷ್ಟು ಸಣ್ಣವರಲ್ಲ ಅವರು. ಉಳಿದರಿಬ್ಬರು ರಮಣರ್ ಇವರ್ ಈ ನಾಯ ಕೊಲಲ್ ಅಕ್ಷಮರು. ಅಂದರೆ ನಕುಲ ಸಹದೇವರೆನ್ನುವ ಉಳಿದವರೇ ಇವರಿಬ್ಬರಿದ್ದಾರಲ್ಲ, ಅವರು ಈ ನಾಯ ಕೊಲಲ್ ಅಕ್ಷಮರು. ಈ ನಾಯ ಅಂದರೆ ನಾಯಿಯ ಅಂದರೆ ನಾಯಿಯನ್ನು ಅಂತ ನೋಡಿ. ಅಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಅಂತವಾಗಿ ಆ ಶಬ್ದ ಇದೆ. ನಾಯ ಅಂತ ಅಕಾರ ಬರ್ತದೆ. ನಾಯಿಯ ಅಂತ ನಾವು ಹೊಸಗನ್ನಡದಲ್ಲಿ ಹೇಳ್ಬೋದು. ಅದು ಷಷ್ಠಿ ವಿಭಕ್ತಿ ಅಲ್ಲ, ನಿಜವಾಗಿ ಅದು ದ್ವಿತೀಯ ವಿಭಕ್ತಿ. ನೋಡಿ, ಹಳೆಯ ಪ್ರಯೋಗಗಳಲ್ಲಿ ಇಂಥದ್ದು ಕೆಲವುಂಟು. ಅವನ ಬರ ಹೇಳು, ಇವಳ ಬರಮಾಡು ಎನ್ನುವುದರಲ್ಲಿ ಅವಳನ್ನು, ಅವನನ್ನು, ಅವರನ್ನು ಎನ್ನುವ ಅರ್ಥ ಇದೆ. ಇದು ದ್ವಿತೀಯ ವಿಭಕ್ತಿಯ ಬದಲಿಗೆ ಷಷ್ಠಿಯನ್ನು ಪ್ರಯೋಗ ಮಾಡು. ಮತ್ತು ಕೆಲವೊಮ್ಮೆ ಪ್ರಯೋಜನ ಆಗ್ತದೆ, ಯಾಕೆಂದರೆ ಒಂದು ಮಾತ್ರ ಕಡಿಮೆ ಆಗ್ತದೆ. ಕೆಲವೊಮ್ಮೆ ಪಾದಪೂರ್ತಿ ಮಾಡುವಾಗ ಅಕ್ಷರ ಹೆಚ್ಚು ಸೇರಿಸುವುದು, ಇನ್ನು ಕೆಲವೊಮ್ಮೆ ಪಾದದಲ್ಲಿ ಹೆಚ್ಚಾಗ್ತದೆ ಅಂತಂದರೆ ಒಂದು ಅಕ್ಷರ ಕಡಿಮೆ ಮಾಡುವುದು. ಇಂಥದ್ದನ್ನೆಲ್ಲ ಕವಿಗಳು ಸಾಮಾನ್ಯ ಮಾಡ್ತಾರೆ. ಈ ನಾಯಿಯನ್ನು ಅಂತ ಮಾಡುವುದರ ಬದಲು, ಅಥವಾ ನಾಯನ್ನು ಅಂತ ಹೇಳೋದರ ಬದಲು, ನಾಯಿಯ ಅಂತ ಹೇಳೋದರ ಬದಲು ನಾಯ ಅಂತ ಮಾಡಿದರು. ಅಂದರೆ ನಾಯಿಯನ್ನು. ಯಾರು ನಾಯಿ? ಅದು ಕೀಚಕ. ಈ ಕುನ್ನಿ, ನಾಯಿ ಇತ್ಯಾದಿ ಶಬ್ದಗಳೆಲ್ಲ ಕನ್ನಡದವರಲ್ಲಿ ಬೈಗುಳಕ್ಕೆ ಒಳ್ಳೆ ಹೆಸರಾದ ಪದಗಳು. ಮಂಗ, ಕತ್ತೆ, ಬಡವ, ಕೋಣ ಅಂತೆಲ್ಲ ಬೈಗುಳು ಕೆಲವು ಶಬ್ದಗಳೆಲ್ಲ ಉಂಟು. ಅದರಲ್ಲಿ ಈ ನಾಯಿ ಎನ್ನುವುದು ಕೂಡ ಸೇರಿದೆ. ಕುಮಾರವ್ಯಾಸ ಏನು ಅದರಲ್ಲಿ ಮುಜುಗರ ಮಾಡುವುದಿಲ್ಲ. ಕನ್ನಡದವರು ಸಹಜವಾಗಿ ಯಾವ ಶಬ್ದದಿಂದ ಬೈತಾರೆ ಅದನ್ನೇ ಹಾಕ್ತಾನೆ. ಒಂದು ಕಡೆಯಲ್ಲಿ ಬರ್ತದೆ, ಈ ರಾಜಸೂಯದ ಸಂದರ್ಭದಲ್ಲಿ ಅಲ್ಲಿ ಅರಮನೆ ಎಲ್ಲ ನೋಡಲಿಕ್ಕೆ ಅಂತ ಕೌರವ ಹೋಗ್ತಾನೆ. ನೀರಿಲ್ಲದಲ್ಲಿ ನೀರುಂಟು ಅಂತ, ನೀರಿದ್ದಲ್ಲಿ ನೀರಿಲ್ಲ ಅಂತ ಭ್ರಮೆಗೊಳಗಾಗಿ ಬೀಳುವ ಸಂದರ್ಭ ಉಂಟು. ಅದನ್ನು ಕೌರವ ನೆನಪಿಸಿಕೊಂಡು ಹಿಡಿದು ಪಾಂಡವರ ಬೊಡ್ಡಿ ಅಂತ, ಪಾಂಡವರ ಬೊಡ್ಡಿ ಮಿಗೆ ಕೈ ಹೊಯ್ದು ನಕ್ಕಳು ಅಂತ. ಪಾಂಡವರ ಬೊಡ್ಡಿ ಅನ್ನೋದೊಂದು ಬೈಗಳ ಶಬ್ದ. ಭಾಳ ಸಹಜವಾಗಿ ಸರಳವಾಗಿ ಬಳಕೆ ಮಾಡುವನು. ಈ ನಾಯ ಕೊಲಲ್ ಅಕ್ಷಮರು. ಹಾಗೆ ನಾಯಿ ಎಂಬ ಶಬ್ದ ಭಾಳ ಸಹಜವಾಗಿ ಬರ್ತದೆ. ನಿಸ್ಸಂದೇಹ ಎಂದಳು, ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ. ಯಮಸುತಂಗರುಹುವೆನೆ ಧರ್ಮಕ್ಷಮೆಯ ಗರ ಹೊಡೆದಿಹುದು. ಪಾರ್ಥನು ಮಮತೆಯುಳ್ಳವನೆಂಬೆನೆ ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿಹನು. ಉಳಿದರಿಬ್ಬರು ರಮಣರ್ ಇವರ್ ಈ ನಾಯ ಕೊಲಲ್ ಅಕ್ಷಮರು. ನಿಸ್ಸಂದೇಹ, ಇದರಲ್ಲಿ ಸಂದೇಹವೇ ಇಲ್ಲ. ಎಂದಳು ತನ್ನ ಮನದೊಳಗೆ. ಆಯಿತಾ? ಪಾಂಡವರಲ್ಲಿ 4 ಜನರ ಕಥೆ ಆಯ್ತಷ್ಟೇ. ಇನ್ನೊಬ್ಬ ಇದ್ದಾನೆ. ಎಲ್ಲರೊಳು ಕಲಿಭೀಮನೇ ಮಿಡುಕು ಉಳ್ಳ ಗಂಡನು, ಹಾನಿಹರಿಬಕ್ಕೆ ನಿಲ್ಲದೆ ಅಂಗೈಸುವನು, ಕಡು ಹೀಹಾಳಿಯುಳ್ಳವನು, ಖುಲ್ಲನಿವನ ಉಪಟಳವನ್ ಆತಂಗೆ ಎಲ್ಲವನ್ನೂ ಹೇಳುವೆನು, ಬಳಿಕ ಅವನಲ್ಲಿ ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ. ಭೀಮನಿಗೆ ಹೇಳ್ತೇನೆ ಅಂತ. ಭೀಮನಿಗೆ ಹೇಳಿದರೆ ಕೆಲಸ ಆಗ್ತದೋ? ಆಗಬಹುದು, ಯಾಕೆಂದರೆ ಅವನ ಗುಣವೇ ಹಾಗೆ. ಎಲ್ಲರೊಳು ಕಲಿಭೀಮನೇ ಮಿಡುಕು ಉಳ್ಳ ಗಂಡನು. ಇದನ್ನು ಬಿಡಿಸುವಾಗಲೂ ಭಾಳ ಜಾಗ್ರತೆ ಬೇಕು, ಇಲ್ಲದ್ರೆ ಕುಳ್ಳ ಗಂಡ ಅಂತ ಆಗ್ತದೆ 2ನೇ ಸಾಲಿನಲ್ಲಿ. ಮಿಡುಕು ಉಳ್ಳ ಗಂಡ ಅಂತ ಅದನ್ನು ವಿಂಗಡಿಸಿಕೊಂಡು ಓದಬೇಕು. ಎಲ್ಲರೊಳು ಮಿಡುಕು. ನೋಡಿ, ಮಿಡುಕು ಅಂತ ಹೇಳಿದರೆ ಗಟ್ಟಿತನ ಅಂತ. പക്ഷെ ನಮ್ಮ ಈ ಮಲಯಾಳದಲ್ಲಿ ಈಗಲೂ ಕೂಡ ಮಿಡುಕು ಅಂತ ಹೇಳಿದರೆ ಗಟ್ಟಿ ಅಂತ ಅರ್ಥ ಈಗಲೂ ಉಂಟು.
ಬಹುಶಃ ನಮ್ಮ ಹೊಸಗನ್ನಡದ ಈ ಕಾಲದಲ್ಲಿ ಆಡುನುಡಿಯಲ್ಲಿಯೂ ಕೂಡ ಈ ಮಿಡುಕು ಎಂಬ ಶಬ್ದ ಗಟ್ಟಿ ಎಂಬ ಅರ್ಥದಲ್ಲಿ ಪ್ರಯೋಗದಲ್ಲಿಲ್ಲ. ಸ್ವಲ್ಪ ಪೇಚಿಗೊಳಗಾಗು, ಕಳವಳಕ್ಕೊಳಗಾಗು ಎನ್ನುವ ಅರ್ಥದಲ್ಲಿ ಮಿಡುಕು ಎಂಬ ಶಬ್ದ ಇದೆ. ಆದರೆ ಮಿಡುಕು ಎನ್ನುವುದು ಗಟ್ಟಿತನ ಎಂಬ ಅರ್ಥದಲ್ಲಿ ಹಿಂದೆ ಪ್ರಯೋಗದಲ್ಲಿತ್ತು ಅಂತ ನಮ್ಗೆ ಗೊತ್ತಾಗ್ತದೆ. ಮತ್ತು ಕೇರಳದ ಮಲಯಾಳದ ಭಾಷೆಯಲ್ಲಿ ಮಿಡುಕು ಎನ್ನುವುದು ಗಟ್ಟಿ ಎಂಬ ಅರ್ಥದಲ್ಲಿ ಈಗಲೂ ಪ್ರಯೋಗದಲ್ಲಿ ಇರುವುದನ್ನು ನಾವು ಕಾಣ್ತೇವೆ. ಗಟ್ಟಿತನ, ದಾರ್ಢ್ಯ, ದೃಢತೆ. ಒಂದು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಾದರೆ ಮಾಡೇ ಮಾಡ್ತೇನೆ. ಈಗ ಅರಗಿನ ಮನೆಯಲ್ಲಿ ಅಲ್ಲಿಂದ ಪಾರಾಗಿ ಬರುವ ಹೊತ್ತಿನಲ್ಲಿ ನಾವೆಲ್ಲ ನಡೆಯುವುದಿಲ್ಲ, ನಾವು ಸಾಯ್ತೇವೆ ಅಂತ ಹೇಳಿದ್ರಂತೆ ಕುಂತಿಯೇ ಮೊದಲಾಗಿ ಉಳಿದ ಪಾಂಡವರು. ಆದರೆ ಭೀಮ ಏನು ಮಾಡಿದ ಅಂದರೆ ಒಬ್ಬೊಬ್ಬರನ್ನು ತನ್ನ ದೇಹದ ವಿವಿಧ ಭಾಗಗಳಲ್ಲಿ ಹೊತ್ತುಕೊಂಡು ಓಡಿದನಂತೆ. ಅಂಥವನು ಭೀಮಸೇನ ಅಂತ ಹೇಳಿದರೆ. ಹಾಗಾಗಿ ಅಂತಹ ಮಿಡುಕುತನ ಅವನಿಗುಂಟು. ಈಗ ಹೊಟ್ಟೆಗೆ ಸರಿಯಾದ ಹಿಟ್ಟಿಲ್ಲದೆ ತುಂಬ ದಿನ ಕಳೆದಿತ್ತವನು. ಬಕಾಸುರನನ್ನು ಕೊಲ್ಲಬೇಕು ಅನ್ನೋ ಹೊತ್ತು ಬಂದಾಗ ಅವನು ಹಿಂದೆ ಮುಂದೆ ನೋಡದೆ ಅವನು ಬಂಡಿಯನ್ನವನ್ನೂ ಉಂಡು ಊಟ ಮಾಡಿದ ಬೆನ್ನಿಗೆ ಬಕಾಸುರನನ್ನು ಕೂಡ ವಧೆ ಮಾಡಿದ. ಅದಕ್ಕೆ ಗಟ್ಟಿತನ ಅಂತ ಹೆಸರು. ಮನಸ್ಸಿನಲ್ಲಿ ಗಟ್ಟಿತನ ಬೇಕು. ಭೀಮನಲ್ಲಿ ಅಂತಹ ಒಂದು ಗಟ್ಟಿತನ ಇದೆ ಅಂತ ಹೇಳ್ತಾಳೆ. ಆಮೇಲೆ ಇನ್ನೊಂದು ಗುಣ ಬೇಕು. ಬರೀ ಬಲ ಇದ್ದರೆ ಸಾಕಾಗುವುದಿಲ್ಲ. ಹಾನಿ ಹರಿಬಕ್ಕೆ ನಿಲ್ಲದೆ ಅಂಗೈಸುವನು. ಎಲ್ಲರೊಳು ಕಲಿಭೀಮನೇ, ಕಲಿ ಅಂದರೆ ಪರಾಕ್ರಮಿ ಅಂತ ಅರ್ಥ. ಕಲಿಭೀಮನೇ ಮಿಡುಕುಳ್ಳ ಗಂಡನು ಎನ್ನುವುದಕ್ಕೂ ಇನ್ನೊಂದು ಅರ್ಥ ಉಂಟು ವಿಶೇಷ. ಗಂಡ ಅಂದರೆ ಕೇವಲ ಪತಿ ಅಂತ ಅರ್ಥ ಅಷ್ಟೇ ಅಲ್ಲ, ಗಂಡ ಅಂದರೆ ವಿಕ್ರಮಿ ಅಂತ ಒಂದು ಅರ್ಥ ಉಂಟು. ಮೂರು ಲೋಕದ ಗಂಡ ಅಂತ ಹೇಳ್ತಾರಲ್ಲ ಅರ್ಜುನನು. ಹಾಗೆ ಭೀಮನ ಗಂಡ ಅಂತ ಹೇಳಿದರೆ, ಗಂಡುತನ ಅಂತ ಹೇಳಿದರೆ ಅದು ಪೌರುಷ, ಪರಾಕ್ರಮ ಅಂತ ಅರ್ಥ. ಮಿಡುಕು ಉಳ್ಳ ಗಂಡನು, ಶಕ್ತಿ ಪರಾಕ್ರಮಗಳು ಇರುವಂಥವನವನು ಎಂಬ ಅರ್ಥವೂ ಹೌದು. ಹಾನಿ ಹರಿಬಕ್ಕೆ ನಿಲ್ಲದೆ ಅಂಗೈಸುವನು. ಹಾನಿ ಅಂತ ಹೇಳಿದರೆ ನಷ್ಟ ಎಂಬ ಅರ್ಥ. ಸಂಸ್ಕೃತ ಶಬ್ದ ಅದು. ವೃದ್ಧಿ ಎನ್ನುವುದರ ವಿರೋಧ ಹಾನಿ ಅಂತ. ಹಾನಿ ಹರಿಬ ಅಂದ್ರೇನು? ಒಂದು ನಷ್ಟಕ್ಕೆ ಅಥವಾ ನಾಶಕ್ಕೆ ಅಥವಾ ಕಷ್ಟಕ್ಕೆ ಅಥವಾ ಒಬ್ಬ ಆಯ್ತು ಇನ್ನವನದ ಕಥೆ ಮುಗೀತು ಎನ್ನುವ ಪರಿಸ್ಥಿತಿ ಒಬ್ಬನಿಗೆ ಬಂದಿದೆ ಅಂತಾದರೆ ಭೀಮಸೇನ ಅಂಗೈಸುವನು. ಹೇಗೆ ಅಂಗೈಸುವನು? ನಿಲ್ಲದೆ ಅಂಗೈಸುವನು. ನಿಲ್ಲದೆ ಅಂತ ಹೇಳುವುದು ಒಂದು ಅವ್ಯಯವಾಗಿ ಪ್ರಯೋಗ ಆಗ್ತದೆ ಅಲ್ಲಿ. ಅಂದರೆ ಹಿಂದೆ ಮುಂದೆ ನೋಡಲಿಕ್ಕಿಲ್ಲ ಅಂತ, ನೇರವಾಗಿ ಅಂತ ಅರ್ಥ. ನಿಲ್ಲದೆ ಅಂಗೈಸುವನು. ಅಂಗೈಸು ಅಂದರೆ ಸಹಾಯ ನೀಡು, ಸಹಾಯ ಹಸ್ತವನ್ನು ನೀಡು, ಸಹಕರಿಸು ಅಂತ ಅರ್ಥ. ಒಬ್ಬ ಕಷ್ಟಪಡ್ತಾ ಇದ್ದಾನೆ ಅಂದರೆ ಮತ್ತೆ ಅವನು ಹಿಂದೆ ಮುಂದೆ ನೋಡಲಿಕ್ಕಿಲ್ಲ. ಈಗ ನೀರಿನಲ್ಲಿ ಯಾರೋ ಮುಳುಗಿ ಬದುಕಿಸಿ ಅಂತ ಕೂಗಾಡ್ತಾ ಇದ್ದಾರೆ. ಅವನು ಬಿದ್ದವನು ಯಾರು, ಅವನ ಹೆಸರೇನು, ಅವನು ಯಾವ ಊರಿನವನಂತ ವಿಚಾರ ಮಾಡಿ ಅವನನ್ನು ಬದುಕಿಸಲಿ ಹೋಗ್ತಾರ? ನಿಜವಾದ ಒಬ್ಬ ಪೌರುಷವುಳ್ಳವಾದ್ರೆ ಏನು ಮಾಡ್ತಾನೆ? ತಕ್ಷಣ ನೀರಿಗೆ ಹಾರ್ತಾನೆ. ಬೇರೆ ವಿವೇಚನೆ ಮಾಡಲಿಕ್ಕಿಲ್ಲ ಅಲ್ಲಿ. ನಿಲ್ಲದೆ ಅಂಗೈಸುವನು, ಅದು ಭೀಮಸೇನನ ಒಂದು ಗುಣ ಅಂತ. ಹಾನಿ ಹರಿವ ಉಂಟು ಅಂತಾದರೆ ಅಂಥ ಸಂದರ್ಭದಲ್ಲಿ ಅವನು ಅಂಥ ಕೆಲಸ ಮಾಡುವವನೇ. ಜಟಾಸುರ, ಕಿಮ್ಮೀರ ಮೊದಲಾದ ಕೆಲವು ರಕ್ಕಸರು ವನಪರ್ವದ ಕಥೆಯಲ್ಲೆಲ್ಲ ಬರ್ತಾರೆ. ಅವರು ಈ ದ್ರೌಪದಿಯನ್ನು ಪಾಂಡವರಿಗೆಲ್ಲ ಭಾಳ ಕಷ್ಟ ಕೊಟ್ಟವರು. ಅವರನ್ನೆಲ್ಲ ಕೊಂದ ಕೀರ್ತಿ ಇರುವುದು ಭೀಮಸೇನನಿಗೆ. ಇನ್ನೊಬ್ಬರಿಗೆ ಕಷ್ಟ ಬರ್ತದೆ ಅಂತಾದರೆ ತಕ್ಷಣ ಒದಗಿ ಬರುವವನು. ನಿಲ್ಲದೆ ಅಂಗೈಸುವನು. ಕಡು ಹೀಹಾಳಿ ಉಳ್ಳವನು. ಹೀಹಾಳಿ ಅಂತ ಹೇಳಿದರೆ ಪೌರುಷ. ನೋಡಿ, ಇದು ಈಗೆಲ್ಲ ಪ್ರಯೋಗದಲ್ಲಿ ಇಲ್ಲದ ಒಂದು 5 ಶತಮಾನ ಹಿಂದೆ ಪ್ರಯೋಗದಲ್ಲಿದ್ದ ಒಂದು ಶಬ್ದ ಹೀಹಾಳಿ ಅಂತ. ಹೀಹಾಳಿಯುಳ್ಳವನು. ಖುಲ್ಲನಿವನ ಉಪಟಳವನ್ ಆತಂಗೆ ಎಲ್ಲವನು ಹೇಳುವೆನು. ಖುಲ್ಲ ಅಂತ ಹೇಳಿದರೆ ಖೂಳ ಅಂದರೆ ಕೆಟ್ಟವನು, ದುಷ್ಟನಿವನ ಉಪಟಳವನು. ದುಷ್ಟನಾದ ಕೀಚಕನ ಉಪಟಳವನು ಅಂದರೆ ಉಪದ್ರವನು, ಅವನು ಕೊಡುತ್ತಿರುವ ತೊಂದರೆಯನ್ನು. ಆತಂಗೆ ಎಲ್ಲವನು ಹೇಳುವೆನು. ಭೀಮನಲ್ಲಿ ಹೇಳ್ತೇನೆ. ಭೀಮನಲ್ಲಿ ಹೇಳಿದರೆ ಕೆಲಸ ಆಗ್ತದೆ ಅಂತ ಅವಳಿಗೆ ಅನ್ನಿಸ್ತದೆ. ಬೇರೆ ಯಾರಿಂದಲೂ ಈ ಕೆಲಸ ಆಗುವಂಥದ್ದು ಅಲ್ಲ. ಬಳಿಕ ಅವನಲ್ಲಿ ಹುರುಳಿಲ್ಲದೊಡೆ ಕುಡಿವೇನು ಘೋರತರ ವಿಷವ. ಇನ್ನು ಭೀಮಸೇನನು ಕೂಡ ತನಗೆ ಯೋಗ್ಯವಾದ ಪ್ರತಿಕ್ರಿಯೆಯನ್ನು ಕೊಡುವುದಿಲ್ಲ ಅಂತಾದರೆ ಮತ್ತಿನ್ನೇನು ದಾರಿ? ಮೊದಲಿನ ಪದ್ಯದಲ್ಲಿ ಉಂಟು ನೋಡಿ, ಮರಣವು ಬಾರದೆ ಎಂದು ಹೊರಲಿದಳು. ಹಾಗಾದರೆ ಮರಣವನ್ನು ಭರಿಸಿಕೊಳ್ಳುವುದು ಹೇಗೆ? ಮರಣವನ್ನು ಭರಿಸಿಕೊಳ್ಳಲಿಕ್ಕೆ ಬೇರೆ ಬೇರೆ ದಾರಿ ಉಂಟು. ಆಯುಷ್ಯ ಮುಗಿದರೆ ಸಾಯ್ತಾರೆ ಅವರು. ಕೆಲವರು ನೀರಿಗೆ ಹಾರ್ತಾರೆ, ಕೆಲವರು ಇನ್ನೇನೇನೋ ಪ್ರಯತ್ನ ಮಾಡ್ತಾರೆ. ವಿಷವನ್ನು ಕುಡಿತಾರೆ. ವಿಷ ಕುಡಿದು ಸಾಯೋದು. ತಾನು ವಿಷವನ್ನು ಕುಡಿದು ಸಾಯ್ತೇನೆ ಅಂತ ಅವಳು ಹೇಳಿಕೊಳ್ತಾಳೆ. ಬಳಿಕ ಅವನಲ್ಲಿ ಹುರುಳಿಲ್ಲದೊಡೆ. ಹುರುಳಿಯಲ್ಲ, ಅದು ಹುರುಳು ಅಂದರೆ ಸತ್ವ ಅಂತ ಅರ್ಥ. ಹಳೆಗನ್ನಡದಲ್ಲಿ ಪುರುಳು ಅಂತ ಇದೆ. ಪಕಾರ ಹಕಾರವಾಗಿ ನಡುಗನ್ನಡದಲ್ಲಿ ಹುರುಳು ಅಂತಾಯಿತು. ಈ ಹಳೆಗನ್ನಡದಿಂದ ನಡುಗನ್ನಡಕ್ಕೆ ಬರುವಾಗ
ಪಕಾರ ಹಕಾರವಾದದ್ದೊಂದು ಬಹಳ ಮಹತ್ವದ ಪರಿವರ್ತನೆ ಅದು ಹರಿಹರನ ಕಾಲದಲ್ಲಿ 13ನೇ ಶತಮಾನದಲ್ಲಿ ಆಗಲಿಕ್ಕೆ ತೊಡಗಿದೆ. ಹುರುಳಿಲ್ಲದೊಡೆ, ಪುರುಳ್ ಅಂತ ಹೇಳಿದರೆ ಸತ್ವ, ಅಂತಃಸತ್ವ, ಅದಕ್ಕೆ ಪುರುಳು ಅಂತ ಹೇಳ್ತಾರೆ. ಹೊರಗೆ ಸಿಪ್ಪೆ, ಒಳಗೆ ಹುರುಳು ಅಂತ. ಕೆಲವುದರಲ್ಲಿ ಸಿಪ್ಪೆ ಎಲ್ಲ ಬಹಳ ಚೆನ್ನಾಗಿರ್ತದೆ, ಒಳಗೆ ಏನಿಲ್ಲ. ಒಳಗೆ ಏನಿಲ್ಲ. ಮರ ಬಹಳ ದೊಡ್ಡದು, ಏನು ಪ್ರಯೋಜನ? ಅದರಿಂದ ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ರೀತಿಯಲ್ಲಿ ಅದು ಉಪಕಾರಕ್ಕೆ ಬರುವುದಿಲ್ಲ, ಕಟ್ಟಿಗೆಗೇ ಹೋಗಬೇಕಷ್ಟೆ. ಕೆಲವೆಲ್ಲ ಅಷ್ಟೇ. ಇದು ಹಾಗಲ್ಲ. ಭೀಮಸೇನ ಅಂದ್ರೆ ಹಾಗಲ್ಲ. ಅವನು ಅಂತಃಸತ್ವ ಇರುವವನು. ಒಂದು ವೇಳೆ ಅವನು ಅಂತಃಸತ್ವ ಇಲ್ಲ ಅಂತ ತೋರಿ ಬಂದರೆ ಮತ್ತಿನ್ಯಾರು ಗತಿ? ಇನ್ಯಾರೂ ಗತಿ ಇಲ್ಲ. ಇನ್ಯಾರೂ ಗತಿ ಇಲ್ಲ ಎನ್ನುವಾಗ ಮತ್ತೆ ಮರಣವನ್ನೇ ತಂದುಕೊಳ್ಳಬೇಕಷ್ಟೇ ಅಂತ ಅವಳು ತನ್ನ ಮನಸ್ಸಿನಲ್ಲಿ ನಿರ್ಧಾರವನ್ನು ಮಾಡ್ತಾಳೆ.